ಹುಳಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತ ವಸಂತ ಸಾಲ್ಯಾನ್ ರವರು ಅಧ್ಯಕ್ಷರು ಲೆಕ್ಕಕ್ಕುಂಟು ಆಟಕ್ಕಿಲ್ಲ, ಎಲ್ಲ ಉಪಾಧ್ಯಕ್ಷರದ್ದೇ ಕಾರ್ಬಾರ್. ಯಾವುದೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತರ್ತಾರೆ. ಯಾವುದೇ ಕಾರಣ ನಾವು ಪಂಚಾಯತಿಯಲ್ಲಿ ಬರಬೇಕು, ನಮ್ಮ ಮನೆಗೆ ಹೊಡ್ಕೊಂಡು ಬರಬೇಕು ಅನ್ನುವ ಯಾವ ವ್ಯವಸ್ಥೆಯೂ ಇಲ್ಲ. ರಾಜಕಾರಣ ಅನ್ನೋದು ನಿಂತ ನೀರನ್ನು, ಆದ್ರೂ ಯಾವುದೇ ಕಾರಣಕ್ಕೂ ಅಧಿಕಾರದ ದಾಹ ಅನ್ನೋದು ನಮ್ಮಲ್ಲಿ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಮ್ಮ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ನಮ್ಮ ಊರು ಗ್ರಾಮದ ಕವರ್ ಪಂಚಾಯತ್ ಪವರ್. ನಾನು HK ನಾಯನಾಡು. ಗ್ರಾಮಾಭಿವೃದ್ಧಿಯ ಹಿತದೃಷ್ಟಿಯಿಂದ ಗ್ರಾಮದ ಅಭಿವೃದ್ಧಿಗೆ ಪಂಚಾಯತ್ ಮೂಲಕ ಚೈತನ್ಯ ನೀಡುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ನಡೆಯುವ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಯ ಮೇಲೆ ಬೆಳಕು ಚೆಲ್ಲುವ ಗ್ರಾಮದ ಪ್ರಥಮ ಪ್ರಜೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರ ಜೊತೆ ನೇರ ಮಾತುಕತೆ. ಈ ನಮ್ಮ ಊರು ಗ್ರಾಮದ ಕವರ್ ಪಂಚಾಯತ್ ಪವರ್. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹುಳಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತ ವಸಂತ ಸಾಲ್ಯಾನ್ ರವರು. ಹುಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ರೇವತಿ ಮುದಲಾಡಿ ಅವರ ಪರವಾಗಿ ಹುಳಿ ಗ್ರಾಮ ಪಂಚಾಯತ್ನ ವಾರ್ಡ್ 1ರ ಸದಸ್ಯ ಉಪಾಧ್ಯಕ್ಷರಾಗಿ ಉತ್ತಮ ಸೇವೆಯ ಮೂಲಕ ಕ್ರಿಯಾಶೀಲ ನಾಯಕತ್ವವನ್ನು ಪಡೆದಿರುವಂತ ಸಮಾಜ ಸೇವಕರು ಆಗಿರುವಂತ ವಸಂತ ಸಾಲ್ಯಾನ್ ನಮ್ಮ ಜೊತೆ ಇದ್ದಾರೆ. ಇದೀಗ ಅವರೊಂದಿಗೆ ಮಾತುಕತೆಯನ್ನ ಮಾಡೋಣ. ವಸಂತ ಸಾಲ್ಯಾನ್ರೆ, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಉಪಾಧ್ಯಕ್ಷರಾಗಿ ಹುಳಿ ಗ್ರಾಮ ಪಂಚಾಯತ್ನ ಅಧಿಕಾರವನ್ನು ಪಡೆದ ನಂತರ 2ನೇ ಅವಧಿಯಲ್ಲಿ ನಿರ್ವಹಿಸಿದಂತ ಕಾರ್ಯ ತೃಪ್ತಿಕರವೇ? ಗ್ರಾಮದ ಅಭಿವೃದ್ಧಿಗೆ ನೀವು ಮತ್ತು ಅಧ್ಯಕ್ಷರು ಕೈಗೊಂಡ ಯೋಜನೆಗಳೇನು? ಗ್ರಾಮದ ಅಭಿವೃದ್ಧಿಯಲ್ಲಿ ಜನರ ಸಹಕಾರದಿಂದ ಒಂದಷ್ಟು ಕಾರ್ಯಕ್ರಮಗಳ ಯೋಜನೆಗಳನ್ನು ನಾವು ಹಾಕೊಂಡಿದ್ದೇವೆ. ಅದರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅನುಮತಿಯ ಮೇರೆಗೆ ಇಂದಿನ ಈ ಕಾರ್ಯಕ್ರಮದ ಒಂದು ನೀವೇನು ಅಭಿವೃದ್ಧಿಯನ್ನು ಕೇಳ್ತೇವೆ ಅದನ್ನ ಹೇಳಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಗ್ರಾಮದಲ್ಲಿ ಎಲ್ಲ ಸದಸ್ಯರನ್ನು ನೋಡಿಕೊಂಡು ಒಟ್ಟು 11 ಸದಸ್ಯರನ್ನೊಳಗೊಂಡ ಗ್ರಾಮದ ಒಂದಷ್ಟು ಯೋಜನೆಗಳನ್ನು ನಾವು ರೂಪುರೇಷೆಯನ್ನು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ನಮ್ಗೆ ಒಂದು ಆಡಳಿತ ಸೌಧವಾಗಿ ಬೇಕಾಗಿತ್ತು. ಅದನ್ನ ನಾವು ಒಂದು ಮುಂದಾಲೋಚನೆಯಾಗಿ ಮಾಡ್ಕೊಂಡಿದ್ದೀವಿ. ಆದ್ರೆ ಅನುದಾನದ ಒಂದಷ್ಟು ಕೊರತೆಗಳನ್ನು ನೀಗಿಸುತ್ತಾ ಇಂದು ಒಂದು ಉದ್ಯೋಗ ಖಾತ್ರಿ ಅಂದ್ರೆ ನರೇಗಾ ಯೋಜನೆಯಲ್ಲಿ ಮುಂದಡಿ ಇಟ್ಕೊಂಡು. ಅನುದಾನ ಯಾಕೆ ಬರ್ಲಿಲ್ಲ? ಯೋಜನೆ ರೂಪಿಸುವಾಗ ನೀವು ಅನುದಾನವನ್ನು ಕೇಳಿರ್ಲಿಲ್ವಾ? ಅಂದ್ರೆ ನಾವು ಅದನ್ನ ಒಂದು ಎಸ್ಟಿಮೇಷನ್ ಮಾಡಿ ಒಂದು 50 ಲಕ್ಷದ ಎಸ್ಟಿಮೇಷನ್ ಮಾಡಿ ಈ ಸರ್ಕಾರದಿಂದ ಶಾಸಕರ ಅನುದಾನ ಕೇಳಿದ್ದೇವೆ. ಅವರು ಕೊಟ್ಟಿದ್ದಾರೆ. ಮತ್ತೆ ನರೇಗಾದಲ್ಲಿ ಅದನ್ನ ಇಟ್ಟಿದ್ದೇವೆ. ಮತ್ತೆ ನರೇಗಾದಲ್ಲಿ ಮುಂದುವರಿಸಿಕೊಂಡು ಈಗ ವಿಧಾನ ಪರಿಷತ್ ಸದಸ್ಯರಂತ ಕಿಶೋರ್ ಬಟ್ಟೇಡಿ ಅವರು ಹಾಗೂ ಶಾಸಕರ ತುಂಬಾ ಮುತುವರ್ಜಿಯಿಂದ ಅವರಂತೂ ಒಂದು ಇದು ಪಂಚಾಯತ್ ಕಟ್ಟಡ ಬೇಕು ಅನ್ನುವ ನೆಲೆಯಲ್ಲಿ ಕೂಡ ಅವರು ಉತ್ಸುಕರಾಗಿದ್ದಾರೆ. ಈಗ ಮುಂದುವರಿತಾ ಇದೆ. ಈ ಅವಧಿ ಕೊನೆಗೊಳ್ತಾ ಬಂತು. ಈ ಅವಧಿಯ ಮುಂಚೆ ಅದನ್ನು ನಾವು ಕಾರ್ಯನಿರ್ವಹಿಸಲಿಕ್ಕೆ ಜನರ ಸೇವೆಗೆ ಒದಗಿಸಬೇಕೆಂಬ ಹಂಬಲ ನಮ್ಮಲ್ಲಿದೆ. ಮತ್ತು ಗ್ರಾಮದಲ್ಲಿ ಸಮಗ್ರ ಅಭಿವೃದ್ಧಿ ಅಂದ್ರೆ ಒಂದು ಒಳಚರಂಡಿ ವ್ಯವಸ್ಥೆ ಮತ್ತೆ ಒಂದು ರಸ್ತೆಗಳಲ್ಲಿ ನಾವು ಗ್ರಾಮ ಪಂಚಾಯತ್ ರಸ್ತೆಗಳೇನಿದೆ ಅದನ್ನು ಸಮಗ್ರವಾಗಿ ಒಂದು ಜನರಿಗೆ ಉಪಯೋಗವಾಗುವಂತ ರೀತಿಯಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮುಂದುವರಿಸಿಕೊಂಡು ಜನಗಳ ಮುಖಾಂತರ ಆ ಕೆಲಸವನ್ನು ಮಾಡಿಸಿಕೊಂಡು ಅದನಂತರ ನರೇಗಾದಲ್ಲಿ ಹೆಚ್ಚು ಜನಗಳಿಗೆ ಕೂಲಿ ಕೊಡುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಕ್ಷೇತ್ರದ ಶಾಸಕರು ನಿಮ್ಗೆ ನಿಮ್ಮ ಯೋಜನೆಗೆ ನಿಮ್ಮ ಕನಸುಗಳಿಗೆ ಪೂರಕವಾಗಿದ್ದಾರೆ? ತುಂಬಾ ಪೂರಕವಾಗಿದೆ. ಅಲ್ಲಿ ಏನು ಅಡ್ಡಿದೆ? ನಿಮ್ಮ ಕನಸು ನನಸಾಗದೆ ಇರ್ಲಿಕ್ಕೆ ಈಗ ಆ ಕಟ್ಟಡದ ಕನಸು ನನಸಾಗದೆ ಈಗ ಅದು ಆರಂಭ ಆಗಿದೆ. ಈಗ ಇನ್ನು ಕೆಲವೇ ಸಮಯಗಳಲ್ಲಿ ಅದನ್ನ ಲೋಕಾರ್ಪಣೆಗೊಳ್ಳುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅಂದ್ರೆ
ನಮ್ಗೆ ಈಗ ಶಾಸಕರಂತೂ ತುಂಬಾ ಅದನ್ನ ಅವರ ಶಾಸಕರ ಬೇರೆ ಅನುದಾನವನ್ನು ಯಾವ್ದಕ್ಕೆ ಪಡ್ಕೊಂಡಿದ್ದೀರಿ ನೀವು? ತುಂಬಾ ಅನುದಾನ ಕೊಟ್ಟಿದ್ದಾರೆ. ಹೌದು, ನಮ್ಮ ವಿಷಯ? ಅಭಿವೃದ್ಧಿಯಲ್ಲಿ ರಸ್ತೆಗೆ ಮತ್ತೆ ನಮ್ಮ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಭವನವನ್ನು ಕಳೆದ ಸರ್ಕಾರದ ಅವಧಿಯಲ್ಲಿ ಅದನ್ನು ಪೂರ್ಣಗೊಳಿಸಿದೆ. ಈ ಇದರಲ್ಲಿ ರಸ್ತೆಗೆ ಒಂದು ಕೋಟಿ ಗಟ್ಟಲೆ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ನೀಡಿದ ಶಾಸಕರು ಕೊಟ್ಟಿದ್ದಾರೆ. ಮತ್ತು ನಮ್ಮದು ಯುವಕಮಂಡಲ ಒಂದು ಕಟ್ಟಡ ಇದೆ, ಅದಕ್ಕೆ ಶಾಸಕರು ಮತ್ತು MP ಅವರ ಅನುದಾನವನ್ನು ತೆಗೆಸಿಕೊಡುವಲ್ಲಿ ಕೂಡ ಶಾಸಕರು ಮುತುವರ್ಜಿ ಉಳಿ ಗ್ರಾಮ ಪಂಚಾಯತ್ ಕಳೆದ ಅವಧಿಯಲ್ಲಿ ಕೂಡ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಘನತ್ಯಾಜ್ಯ ಪರಿಹಾರಕ್ಕೆ ನೀವು ಕೈಗೊಂಡ ಕ್ರಮವೇನು? ಘನತ್ಯಾಜ್ಯ ಘಟಕ ಉಂಟಾ? ಈಗಾಗಲೇ ಘನತ್ಯಾಜ್ಯ ಘಟಕ ನಿರ್ವಹಣೆ ಆರಂಭ ಆಗಿದೆ. ಈಗ ತಾನೇ ಒಂದು ತಿಂಗಳಾಯ್ತು ಆರಂಭ ಆಗಿ. ಎಲ್ಲರಿಗೂ ಒಂದು ಲೈನ್ ಅನ್ನ ಮಾಡಿ ಅದರಲ್ಲಿ ಯಾವ ರೀತಿ ಒಣ ಕಸವನ್ನ ಒಟ್ಟುಗೂಡಿಸಿ ಅದನ್ನ ಘನತ್ಯಾಜ್ಯ ಘಟಕಕ್ಕೆ ಕೊಂಡೋಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಕಸ ವಿಲೇವಾರಿ ಸಮಸ್ಯೆ ಉಂಟಾ? ಇಲ್ಲ, ಗ್ರಾಮ ಶುಚಿತ್ವವಾಗಿ ಉಂಟಾ? ಉಳಿ ಗ್ರಾಮ ಪಂಚಾಯತ್ ಶುಚಿತ್ವವಾಗಿ ಉಂಟು. ಈಗ ಸಂಜೀವಿನಿ ಘಟಕದ ಮುಖಾಂತರ ಕಸ ವಿಲೇವಾರಿಯನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಸ್ವಚ್ಛವಾಗಿದೆ ಗ್ರಾಮ. ಗ್ರಾಮದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟುಂಟು? ವಿಶಾಲವಾದಂತ ಉಳಿ ಗ್ರಾಮ ಪಂಚಾಯತ್ ಅದು 4329 ಜನಸಂಖ್ಯೆ. ನಮ್ಮಲ್ಲಿ ಮತದಾರರು ಎಷ್ಟಿದ್ದಾರೆ? 3729 ಮತದಾರರ ಸಂಖ್ಯೆ ಇದ್ದಾರೆ. ಪುರುಷರೆಷ್ಟು ಮಹಿಳೆಯರೆಷ್ಟು ಎನ್ನುವ ಮಾಹಿತಿ ನಿಮ್ಗೆ ಇದೆ ಉಪಾಧ್ಯಕ್ಷರಾಗಿ? ನಮ್ಗೆ ಬೂತ್ ವಯಸ್ಸಲ್ಲಿ ಸ್ವಲ್ಪ ನಮ್ಮ ಹತ್ರ ಮಾಹಿತಿ ಇದೆ. 90ರಲ್ಲಿ 563 ಗಂಡಸರಾದ್ರೆ 264 ಗಂಡಸರಾದ್ರೆ 299 ಮಹಿಳೆಯರು. 91ರಲ್ಲಿ 482 ಗಂಡಸರಾದ್ರೆ 506 ಮಹಿಳೆಯರು. 92ರಲ್ಲಿ 633 ಗಂಡಸರಾದ್ರೆ 624 ಮಹಿಳೆಯರು. 93ರಲ್ಲಿ 466 ಗಂಡಸರು 455 ಮಹಿಳೆಯರು. ದೊಡ್ಡ ಗ್ರಾಮ ಪಂಚಾಯತ್ ನಲ್ಲಿ ಜನಸಂಖ್ಯೆಯು ಜಾಸ್ತಿ ಇದೆ, ಸಮಸ್ಯೆಗಳು ಜಾಸ್ತಿ ಇದೆ, ಎಲ್ಲವೂ ನಿಮ್ಗೆ ಸವಾಲಾಗಿದೆ. ಇದೀಗ ಉಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಮೀಸಲಾತಿಯ ಪ್ರಕಾರ ಮಹಿಳೆ ರೇವತಿ ಮುದುಲಾಡಿ ಅವರು ಅಧ್ಯಕ್ಷರಾಗಿ ಅವರ ಕಾರ್ಯ ಹೇಗಿದೆ? ನಿರ್ವಹಿಸಲು ಸಮರ್ಥರಾಗಿದ್ದಾರೆ ಅವರು? ಉಪಾಧ್ಯಕ್ಷರಾಗಿ ನೀವೇನ್ ಹೇಳ್ತೀರಿ? ಅವರು ತುಂಬಾ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಯಾಕೆ ಹೇಳಿದ್ರೆ ಯಾವುದೇ ಸಮಯದಲ್ಲಿ ಕೂಡ ಪಂಚಾಯತಿಗೆ ಒಂದು ಸಮಯವನ್ನ ಕೊಡ್ತಾರೆ. ಅವರು ಏನೇ ಕೆಲಸ ಇದ್ರು ಕೂಡ ಅದನ್ನ ಒಂದು ಜನಪರ ಕೆಲಸಕ್ಕೆ ಸಹಕಾರಿಯಾಗಿರುತ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಆಗಲಿ ಯಾವುದೇ ಇಲ್ಲ, ಒಂದು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ನಾವು ಯಾವುದೇ ಅನುದಾನ ತಂದ್ರು ಕೂಡ ಅವರು ಕೂಡ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಡ್ತಾರೆ. ಅದನ್ನು ಯಾವ ರೀತಿ ಜನರ ಸೇವೆಗೆ ಒದಗಿಸಬೇಕನ್ನೋ ನೆಲೆಯಲ್ಲಿ ಅವರು ಕೂಡ ತುಂಬಾ ಉತ್ಸುಕರಾಗಿದ್ದಾರೆ. ಒಳ್ಳೆ ಅಧ್ಯಕ್ಷರವರು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೆಪ ಮಾತ್ರ, ಅಧ್ಯಕ್ಷರು ಲೆಕ್ಕಕ್ಕುಂಟು ಆಟಕ್ಕಿಲ್ಲ, ಎಲ್ಲ ಉಪಾಧ್ಯಕ್ಷರದ್ದೇ ಕಾರ್ಬಾರ್. ಹೌದಾ? ಇಲ್ಲ, ಇದು ನಾನು ಒಪ್ಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ನಾನು ಉದಾಹರಣೆ ಹೇಳ್ಬೇಕಂದ್ರೆ ಈಗ ಇದೇ ಕಾರ್ಯಕ್ರಮಕ್ಕೆ ನಾನು ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಅನುಮತಿ ಇಲ್ಲದೆ ನಾನು ಬರಲಿಲ್ಲ. ಅದು ಅಧ್ಯಕ್ಷರನ್ನು ಹೇಳಿದೆ, ನೀವು ಸಮಯಾವಕಾಶ ಮಾಡಿಕೊಂಡು ಬನ್ನಿ, ನಿಮ್ಮೊಟ್ಟಿಗೆ ನಾನು ಬರ್ದೆ. ಇಲ್ಲ, ನಾನು ನಿಮ್ಮ ಹತ್ರನೇ ಹೇಳಿದೆ, ಒಂದು ಅಧ್ಯಕ್ಷರನ್ನು ಮಾತಾಡಿ, ನಾನು ಯಾವುದೇ ಕಾರಣಕ್ಕೂ ಅವರ ಮಹಿಳೆ ಎನ್ನುವಂತ ಸಾತ್ಸಾರ ಮನೋಭಾವ ನಿಮ್ಗೆ ಉಂಟು ಅಂತೇಳಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಮಹಿಳೆಯರ ಸಂಖ್ಯೆಯನ್ನ ಅತ್ಯಂತ ಗೌರವಯುತ ಕಾಣುವಂತಹ ಸಮಾಜ ನಮ್ದು. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಯಾವತ್ತೂ ಕೂಡ ಮಹಿಳೆಯರು ಯಾವುದೇ ಒಂದು ದೌರ್ಜನ್ಯ ಕೂಡ ನಾವು ಸಹಿಸಿಕೊಳ್ಳುವಂತ ವ್ಯಕ್ತಿಗಳು ನಾವಲ್ಲ. ಆದ್ರೂ ಕೂಡ ಮಹಿಳೆಯ ಅಧ್ಯಕ್ಷರಾಗಿ ಅವರಿಗೆ ಯಾವ ರೀತಿ ಅವರ ಆ ಸ್ಥಾನಕ್ಕೆ ಗೌರವ ಕೊಡ್ಬೇಕು ಅದನ್ನು ಕೊಟ್ಟೇ ನಾವು ಕೊಡ್ತೇವೆ. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಎನ್ನುವಂತ ಬಂಡಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ರು ಒಂದು ಅದರ ಚಕ್ರಗಳು. ಅದು ಸಾಗ್ಬೇಕಾದ್ರೆ ಒಬ್ಬರೊಬ್ಬರ ಹೊಂದಾಣಿಕೆ ಬೇಕು. ಅಲ್ಲಿ ಹೊಂದಾಣಿಕೆ ಇಲ್ಲ ಎನ್ನುವಂತ ಅಪವಾದ ಆರೋಪ. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ನಿಭಾಯಿಸಬೇಕಾದ್ರೆ ಅಧ್ಯಕ್ಷ ಅನುಮತಿ ಇಲ್ಲದೆ ಅಧ್ಯಕ್ಷರ ಅನುಮತಿಯ ಮೇರೆಗೆ ನಿಭಾಯಿಸುದು. ಅಧ್ಯಕ್ಷ ಇಲ್ಲದೆ ಕಾರ್ಯಕ್ರಮ ಆಗುದೇ ಇಲ್ಲ. ಒಂದನೇದಾಗಿ ಇಂಥ ಕಾರ್ಯಕ್ರಮಗಳಿಗೆ ಅವರೊಬ್ಬ ಕೃಷಿಕರು ಮೊದಲನೇದಾಗಿ ಮನೆಯಲ್ಲಿ ಬೇರೆ ಯಾರು ಹೆಂಗಸರಿಲ್ಲ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಬರ್ಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಅವರು ನನಗೂ ಫೋನ್ ಮಾಡಿ ಅವರೇ ಸ್ವತಃ ಹೇಳಿದ್ದಾರೆ, ನಿಮ್ಮ ಹತ್ರ ಕೂಡ ಮಾತಾಡ್ಲಿಕ್ಕೆ ಹೇಳಿದ್ದಾರೆ, ಅಧ್ಯಕ್ಷರ ಮಾತಾಡಿ ಬರಬಹುದು ಅಂತ ಅವ್ರು ಹೇಳಿದ್ರು. ಉಪಾಧ್ಯಕ್ಷರ ಕಳಿಸ್ತೇನೆ, ಅದು ನನ್ನ ಸಂಪೂರ್ಣ ಅದಕ್ಕೆ ಅನುಮತಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಅದ ಕಾರಣಕ್ಕೆ ನಾನು ಬಂದಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಅಧ್ಯಕ್ಷೆ ಮಹಿಳೆ ಆಗಿದ್ರೆ ಉಪಾಧ್ಯಕ್ಷರು ಅವರ ಮೇಲೆ ಜವಾಬ್ದಾರಿಯನ್ನ ಹೊರಲಿಕ್ಕೆ ಅವರು ಉಪಾಧ್ಯಕ್ಷರು ಆ ಅಧ್ಯಕ್ಷರ ಜವಾಬ್ದಾರಿಯನ್ನು ಉಪಾಧ್ಯಕ್ಷರು ಹೊರಬೇಕು, ಅದನ್ನು ಬೀಟ್ ಮಾಡ್ಲಿಕ್ಕೆ ಅಲ್ಲ. ಹಾಗೆ ಮಾಡಿದ್ರೆ ಅದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಗ್ರಾಮದಲ್ಲಿ ಗ್ರಂಥಾಲಯದ ಪರಿಸ್ಥಿತಿ ಹೇಗಿದೆ, ನಿರ್ವಹಣೆ ಹೇಗಿದೆ? ಗ್ರಂಥಾಲಯದ ಕಟ್ಟಡ ಈಗ ತಾನೇ ನಮ್ಗೆ ಒಳ್ಳೆ ಒಂದು ಕಟ್ಟಡವನ್ನು ಶಾಸಕರು ಕೊಟ್ಟಿದ್ದಾರೆ. ಒಂದು 9 ಲಕ್ಷ ಅನುದಾನದಲ್ಲಿ ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಿ ಹೊಸ ಗ್ರಂಥಾಲಯ ನಿಮ್ಮ ಅವಧಿಯಲ್ಲಿ ನಮ್ಮ ಅವಧಿಯಲ್ಲಿ ಅದನ್ನ ಈಗಾಗಲೇ ನಾವು ಲೋಕಾರ್ಪಣೆಗೊಳಿಸಿದ್ದೇವೆ. ಮತ್ತೆ ಅದಕ್ಕೆ ಬೇಗ ನಮ್ಮ ಕಳೆಸರಿ ನಮ್ಮಲ್ಲಿ ಒಬ್ರು ಗ್ರಂಥಪಾಲಕರು ಇದ್ರು. ಅವರು ಒಂದು ಅನಿವಾರ್ಯ ಕಾರಣ ಅನಾರೋಗ್ಯದ ಕಾರಣ ಅವರು ಮೃತಪಟ್ಟರು. ಈಗ ಅವರ ಮಗನಿಗೆ ಯಾವ್ದು ಕೆಲಸ ಸಿಕ್ಕಿದೆ, ಈಗ ಅದನ್ನ ನಿರ್ವಹಿಸ್ತಿದ್ದಾರೆ. ಒಳ್ಳೆ ವ್ಯವಸ್ಥೆ ಆಗ್ತದೆ. ಯಾವಾಗ್ಲೂ ಮಕ್ಕಳನ್ನು ಕೂಡ ಕರೆದುಕೊಂಡು ಬರುವಂತಹ ಕೆಲವು ಕೆಲಸಗಳು ಸಾರ್ವಜನಿಕರು ಬರ್ತಾರೆ. ಒಳ್ಳೆ ಕೆಲಸ ಆಗ್ತಾ ಇದೆ. ಪ್ರತಿ ವರ್ಷ ಚರಂಡಿ ಮತ್ತು ಚರಂಡಿಯ ದುರಸ್ತಿ
ರಸ್ತೆ ಬದಿಯ ಗಿಡಗಂಟಿ ಕತ್ತರಿಸಲು, ಪೊದೆಗಳ ಕಟಾವಿಗೆ ಸರ್ಕಾರದಿಂದ ಹಣ ಬರ್ತದೆ. ಅದನ್ನು ಸರಿಯಾಗಿ ಮತ್ತು ಸರಿಯಾದ ಸಮಯದಲ್ಲಿ ಬಳಕೆ ಮಾಡದೆ ಗ್ರಾಮ ಪಂಚಾಯತ್ ಉದಾಸೀನ ಮಾಡುತ್ತಿದೆ. ಇಲ್ಲ, ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ರಸ್ತೆಗಳ ಇಕ್ಕೆಲಗಳಿಗೂ ಕೂಡ ನಾವು ಯಾವುದೇ ಅನುದಾನದ ಇದನ್ನು ಕಾಯುವಂತ ಪರಿಸ್ಥಿತಿ ಇಲ್ಲ. ಜನ ಈಗ ಮಳೆಗಾಲ ಬಿಟ್ಟ ನಂತರ ಜನ ನಡೆದಾಡುವ ರಸ್ತೆ ಅದು ನಡೆದಾಡಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸ್ವಂತ ನಿಧಿಯನ್ನು ಬಳಸಿಕೊಂಡು ಅದು ಕೂಡ ಅದನ್ನ ಆ ಕೆಲಸವನ್ನು ಮಾಡ್ತೇವೆ. ಮತ್ತೆ PWD ರಸ್ತೆ ಏನಿದೆ ಅದನ್ನ PWD ಇಂಜಿನಿಯರ್ ಈಗ ಮೊನ್ನೆ ತಾನೇ ನಾನು ಈ ವಾರದಲ್ಲಿ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೇನೆ. ನಾನು ನಮ್ಮ ಎಲ್ಲ ಸದಸ್ಯರುಗಳು, ನಮ್ಮ ಸಕ್ರಿಯ ಸದಸ್ಯರಾಗಿ ನಮ್ಮ ಸುರೇಶ್ ಮೈರಾ, ಚಿದಾನಂದ ರೈ, ಚೇತನ್ ಅವರು ಹಿಡ್ಕೊಂಡು ನಾವು ಈಗಾಗಲೇ PWD ಇಂಜಿನಿಯರ್ ಹತ್ರ ಮಾತಾಡಿದ್ದೇವೆ. ಈ ವಾರದ ಕೊನೆಯ ಒಳಗೆ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೇವೆ ಅಂತ. ನಾವು ಯಾವತ್ತೂ ಕೂಡ ಮಳೆಗಾಲ ಬಿಟ್ಟ ಕೂಡಲೇ ಇಂಜಿನಿಯರ್ ಸಂಪರ್ಕಿಸಿ ಆ PWD ಕೆಲಸವನ್ನು ಕೂಡ ಮಾಡಿಸುವಲ್ಲಿ ಮುಂಚೂಣಿಯಲ್ಲಿದ್ದೀವಿ. ಎಲ್ಲ ವಾರ್ಡ್ಗಳಲ್ಲಿ ಇದೇ ಸಮಸ್ಯೆಯನ್ನು ಜನ ದೂರುತ್ತಿದ್ದಾರೆ. ವಾಹನಗಳು ಓಡಾಟ ಮಾಡಲು ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲ, ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಜನರಿಗೆ ನಿರಂತರವಾಗಿ ಯಾವುದೇ ಕಾರಣಕ್ಕೂ 24 ಗಂಟೆಗಳಿಂದಲ್ಲ ನಾವು ಇರುವಂತಹ ಸಂದರ್ಭ ಯಾವುದೇ ಕ್ಷಣದಲ್ಲಿ ಕೂಡ ಜನ ಏನಾದ್ರು ಕೇಳಿದ್ರೆ ಅದನ್ನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಭಾಯಿಸುವ ಶಕ್ತರಿದ್ದೇವೆ. ಅಷ್ಟು ದೃಢ ಮನಸ್ಸಿನಿಂದ ಹೇಳ್ತೀರಿ ಉಪಾಧ್ಯಕ್ಷರಾಗಿ. ಖಂಡಿತವಾಗಿ. ದಾರಿದೀಪದ ಸಮಸ್ಯೆ ಹೇಗಿದೆ? ಉಳಿ ಕತ್ತಲಲ್ಲಿದೆ. ಇಲ್ಲ, ನಾವು ಈಗಾಗಲೇ ಮೊನ್ನೆ ತಾನೇ ಸ್ವಸ್ತಿಕ್ ಇವರಿಂದ ಅದನ್ನೆಲ್ಲ ಇಡೀ ಗ್ರಾಮದಲ್ಲಿ ಯಾವ ಒಬ್ಬ ವ್ಯಕ್ತಿಗೂ ಕಂಪ್ಲೇಂಟ್ ಇಲ್ಲ. ಎಲ್ಲವನ್ನು ನಿರ್ವಹಣೆ ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ಗುಡುಗು ಸಿಡಿಲು ಮಳೆಯಿಂದ ಅದನ್ನ ಸ್ವಲ್ಪ ಕೆಲವು ಈ ಬಲ್ಬ್ಗಳು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದನ್ನು ಕೂಡ ಆ ಗ್ಯಾರಂಟಿ, ಅದಕ್ಕೆ ಬಲ್ಬ್ ಗ್ಯಾರಂಟಿ ಇದೆ, ಅದನ್ನು ಕೂಡ ಬದಲಾಯಿಸುವಂತ ವ್ಯವಸ್ಥೆಯನ್ನು ಸ್ವಸ್ತಿಕ್ ಮಾಡಿದ್ದಾರೆ. ನಾವು ಅದಲ್ಲಿ ಅಚ್ಚುಕಟ್ಟಾಗಿ ಯಾವುದೇ ಕಾರಣಕ್ಕೂ ಈಗ ಕಳ್ಸರಿ KEB ಅವರು ಅದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಯೋಜನೆಯನ್ನು ಹಾಕಿದ್ರು. ಅಂದ್ರೆ ಒಂದಷ್ಟು ಬಿಲ್ಗಳನ್ನು ಬರುವುದು, ಅದನ್ನು ಕೂಡ ನಾವು ಅದರ ಹಿಂದೆ ಹೋಗಿ ಅದನ್ನ ಬಿಲ್ಲುಗಳನ್ನು ಕೂಡ ಕಡಿತ ಮಾಡಿ ಈಗ ಸಂಪೂರ್ಣ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗ್ತಾ ಇದೆ. ಬೀದಿ ದೀಪಗಳಿಗೆ ಬೇಡಿಕೆ ಇನ್ನೂ ಇದೆ. ಉಳಿ ಗ್ರಾಮ ಪಂಚಾಯತ್ ಅಲ್ಲಿ ಕೆಲವು ಕಡೆ, ಅನೇಕ ಕಡೆ ಬೀದಿ ದೀಪಗಳು ಉರಿತಿಲ್ಲ ಅಂತ ಹೇಳಿ ಆರೋಪ ಇದೆ. ಇಲ್ಲ, ನಮ್ಮ ಗಮನಕ್ಕೆ ಏನು ಬಂತು, ಶೇಕಡವಾರು ಒಂದು ಬೇಡಿಕೆಗಳೇನಿದೆ ಅದನ್ನ ನಾವು ನಿಭಾಯಿಸ್ತೇವೆ. ಇನ್ನೇನಾದ್ರೂ ನಮ್ಮ ಗಮನಕ್ಕೆ ಬರದೇನಾದ್ರೂ ಬಾಕಿ ಇರ್ಬೋದು ವಿನಾ ನಮ್ಮ ಗಮನಕ್ಕೆ ಯಾರ ಜನರ ಬೇಡಿಕೆಗೆ ಅನುಗುಣವಾಗಿ ರಾತ್ರಿಗ ಹೊತ್ತಲ್ಲಿ ಏನಾದ್ರೂ ಸಮಸ್ಯೆ ಇದರಲ್ಲಿ ಒಂದು ಲೈಟ್ ಬೇಕು, ಅದನ್ನ ಪರಿಪೂರ್ಣವಾಗಿ ನಿಭಾಯಿಸಿದ ಮನೋಭಾವ ನಮ್ಮಲ್ಲಿದೆ ಇದೆ. ಉಳಿ ನಗರ ಪ್ರದೇಶದಿಂದ ಬಹು ದೂರದಲ್ಲಿರುವಂತಹ ಒಂದು ಗ್ರಾಮ. ಆ ಭಾಗದ ಜನರಿಗೆ ಅಗತ್ಯವಾಗಿದ್ದ ಸಮುದಾಯ ಭವನ ಇದೆ. ಗ್ರಾಮೀಣ ಭಾಗದ ಹಲವಾರು ಕಾರ್ಯಕ್ರಮಗಳಿಗೆ ಅದು ವೇದಿಕೆಯಾಗಿದೆ. ಅಲ್ಲಿ ಮೂಲಭೂತ ವ್ಯವಸ್ಥೆಗಳೇ ಇಲ್ಲ. ಅಡುಗೆ ಮನೆ ಇದ್ದರೂ ಉಪಯೋಗಕ್ಕಿಲ್ಲದಂತ ಒಂದು ಗೂಡಾಗಿದೆ ಅದು. ನೀರಿನ ವ್ಯವಸ್ಥೆ ಇಲ್ಲ. ಜನರಿಗೆ ಕಾರ್ಯಕ್ರಮ ನಡೆಸಲು ತುಂಬಾ ಕಷ್ಟ ಆಗ್ತಾ ಇದೆ. ಗ್ರಾಮ ಪಂಚಾಯತ್ ಅದಕ್ಕೆ ಗಮನವೇ ಕೊಡ್ತಾ ಇಲ್ಲ. ನೀವು ಅಡುಗೆ ಕೋಣೆಯಲ್ಲಿ ಹೇಳಿದ್ದು ಕರೆಕ್ಟ್. ನಾವು ಅದನ್ನ ಅನುದಾನ ಇಟ್ಟು ಅದನ್ನು ಮಾಡಿದ್ವಿ. ಆದ್ರೆ ಸಮುದಾಯ ಭವನ ಯಾವಾಗದ್ದು? ಸಮುದಾಯ ಭವನ ಸುವರ್ಣ ಗ್ರಾಮ ಯೋಜನೆಯಲ್ಲಿ ನಡೆಯಲಾದಂತಹ ಸುವರ್ಣ ಗ್ರಾಮ ಈಗಾಗಲೇ ಈ ಇದರಲ್ಲಿ ನಮಗೆ 20 ಲಕ್ಷ ಅನುದಾನದ ಬೇಡಿಕೆಯನ್ನು ನಾವು ಈಗಾಗಲೇ ಇಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ಮತ್ತೆ ಸರ್ಕಾರದ ಒಂದು ಮಾನದಂಡ ಪ್ರಕಾರ ಒಂದು ಇದೇ ರೀತಿ ಕಟ್ಟಡ ಮಾಡಬೇಕು ಅನ್ನೋ ಒಂದು ಮಾನದಂಡ ಇದೆ. ಆ ಅಡುಗೆ ಕೋಣೆಯನ್ನ ನಾವು ಯೋಚನೆ ಮಾಡಿದಂತ ರೀತಿಯಲ್ಲಿ ಸರ್ಕಾರದ ಪ್ಲಾನಿಂಗ್ ಇಲ್ಲ ಅಂದ್ರೆ ಸರ್ಕಾರದ ಮಾನದಂಡ ಇಷ್ಟೇ ಹೀಗೆ ಅಂತ ಅದನ್ನ ಹಾಗೆ ಮಾಡ್ಬೇಕು. ಈಗಾಗಲೇ ಇನ್ನೂ ಹಲವಾರು ಯೋಜನೆಗಳು ನಾವು ಈಗಾಗಲೇ ರೂಪುರೇಷೆಗಳನ್ನು ಹಾಕಿದ್ದೇವೆ. ಅಲ್ಲ, ಬದಲಾದ ಕಾಲಘಟ್ಟದಲ್ಲಿ ಅದನ್ನು ಬೇಕಾದಂತೆ ಅದನ್ನು ಮಾರ್ಪಾಡು ಮಾಡ್ಲಿಕ್ಕೆ ಆಗೋದಿಲ್ವಾ? ಈಗ ಸರ್ಕಾರದ ಯೋಜನೆಗಳೇನಿದೆ ಅದನ್ನ ಯಾವ ರೀತಿ ಮಾಡಬೇಕು ಅದನ್ನ ಮಾಡಿದ್ದೇವೆ. ಇನ್ನು ಜನಗಳ ಉಪಯೋಗ ಎಲ್ಲ ಕೆಲಸಗಳನ್ನು ಒಂದಷ್ಟು ರೂಪುರೇಷೆಗಳನ್ನು ನಾವು ಹಾಕಿದ್ದೇವೆ ಈಗಾಗಲೇ. ಇನ್ನು ಕೆಲವೇ ತಿಂಗಳಲ್ಲಿ ಅದನ್ನ ಕಾರ್ಯಗತಗೊಳಿಸುವ ನಾವು ಇದ್ದೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇತ್ತೀಚೆಗೆ ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಬೀದಿ ನಾಯಿಗಳ ಹಾವಳಿಯ ಬಗ್ಗೆ ಅದನ್ನು ತಡೆಗಟ್ಟಲು ಸ್ಥಳೀಯ ಗ್ರಾಮ ಪಂಚಾಯತ್ಗಳಿಗೆ ಸಂಪೂರ್ಣ ಅಧಿಕಾರವನ್ನ ನೀಡಿದೆ. ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಉಳಿ ಗ್ರಾಮ ಪಂಚಾಯತ್ ಅಲ್ಲಿ ಅದರ ಬಗ್ಗೆ ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ? ಈ ನಿರ್ದೇಶ ಅತ್ಯಂತ ಒಳ್ಳೆಯದು. ನಾವು ಕೂಡ ಇದನ್ನ ಬಯಸ್ತಾ ಇದ್ವಿ. ಈಗ ಮೊನ್ನೆ ನಾವು ಅದಕ್ಕಂತಲೇ ಒಂದು 2-3 ಮೀಟಿಂಗ್ ಅನ್ನು ಕರೆದು ಅದನ್ನ ಯಾವ ರೀತಿ ನಾವು ನಿಭಾಯಿಸಬಹುದು ಅನ್ನೋ ದಿವಸ ವರ್ಷಂಪ್ರತಿ ನಾವು ಹುಚ್ಚು ನಾಯಿ ಲಸಿಕೆ ಅಂತ ಸಾಕು ನಾಯಿಗಳನ್ನು ಕೊಡ್ತೇವೆ. ಬೀದಿ ನಾಯಿ ಕೊಡುವಂತ ಇದರಲ್ಲಿ ನಮ್ಮಲ್ಲಿ ಇಲ್ಲ. ಅಂದ್ರೆ ಎಲ್ಲರನ್ನು ಪಶುಸಂಗೋಪನಾ ಇಲಾಖೆಯನ್ನು ಕೊಡಿಸ್ಕೊಂಡು ಕೊಡುವಂತದ್ದು. ಈಗಾಗಲೇ ನಾವು ಒಂದು ಮಾನದಂಡವನ್ನು ಹಾಕಿದ್ದೇವೆ. ಯಾರು ನಾಯಿ ಸಾಕ್ತಾರೋ ಆ ನಾಯಿಯ ಅಂದ್ರೆ ಒಂದು ಫೋಟೋ ಮತ್ತು ಆ ಯಜಮಾನಿಗೆ ಯಾರ ಇದೆ ಅದನ್ನ ನಾವು ಪರ್ಮಿಷನ್ ಅಲ್ಲಿ ಮಾಡ್ಬೇಕು. ನಾಯಿ ಸಾಕಿದವರು ನಾಯಿಯನ್ನು ಯಾರು ಕೂಡ ಬೀದಿಯಲ್ಲಿ ಬಿಡಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಈಗಾಗಲೇ ಯೋಜನೆಯನ್ನು ಹಾಕಿದ್ದೇವೆ. ಅದನ್ನು ಈಗ ಕೆಲವೇ ತಿಂಗಳಲ್ಲಿ ಕಾರ್ಯಗತಗೊಳಿಸಲಿದ್ದೇವೆ. ಕಾರ್ಯಗತಗೊಳಿಸ್ತಾ ಇದ್ದೀರಿ. ಆದ್ರೆ ಉಳಿಯಲ್ಲಿ ಬೀದಿ ನಾಯಿಗಳು ಹುಲಿಯಂತೆ ಇದೆ, ಕಾಟ ಕೊಡ್ತಿದೆ ಜನರಿಗೆ. ಈ ಬಗ್ಗೆ ಅಪವಾದ ಇದೆ. ಈಗಾಗಲೇ ಯಾಕಂದ್ರೆ ನಾಯಿ ಕಚ್ಚಿ ಉಳ್ಳಾಲದಲ್ಲಿ ನಡೆದಂತಹ ಘಟನೆ
ನಮ್ಮ ಸುತ್ತಮುತ್ತ ನಡೆದಂತಹ ಘಟನೆಗಳು ತುಂಬಾ ಉಂಟು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಸತ್ತದನ್ನ ನಾವು ನೋಡಿದ್ದೇವೆ. ಉಳಿಯಲ್ಲಿ ನಾಯಿಗಳು ತುಂಬಾ ಇದೆ, ಬೀದಿ ನಾಯಿಗಳು ಕಾಟ ಕೊಡ್ತಿದೆ ಜನರಿಗೆ, ಪಾದಚಾರಿಗಳಿಗೆ. ಈ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದೀರಿ ಈಗ? ಈಗಾಗಲೇ ನಾವು ಒಂದು ಜಾಗೃತಿಯಾಗಿ ಮೈಕ್ ಮುಖಾಂತರ ನಾವು ಒಂದು ಜಾಗೃತಿಯನ್ನು ಮೂಡಿಸಿದ್ದೇವೆ ಈಗಾಗಲೇ. ಅದನ್ನು ಇನ್ನು ಕೂಡ ಆ ಬೀದಿ ನಾಯಿಗಳು ಯಾವ ರೀತಿ ಇದೆ ಅನ್ನೋ ಯೋಜನೆಯಲ್ಲಿ ಇನ್ನೊಂದು ಯೋಜನೆಯನ್ನು ಆಗ್ತಾ ಇದೆ. ಅಂದ್ರೆ ನಮ್ಗೆ ಈಗ ಅದು ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಅಷ್ಟೆಲ್ಲ ನಾಯಿಗಳನ್ನು ಒಂದು ಕಡೆ ಏನಾದ್ರೂ ಹಾಕ್ಬೇಕಿದ್ರೆ ಇನ್ನು ಜಾಗದ ವ್ಯವಸ್ಥೆ ಬೇಕಾಗ್ತದೆ. ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೇವೆ. ಆದ್ರೆ ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅಲ್ಲ, ಅವರು ಮನವಿಯನ್ನು ಅದರ ಬಗ್ಗೆ ಸಮಸ್ಯೆಯನ್ನು ಪಂಚಾಯತಿಗೆ ಹಿಡಿದುಕೊಂಡು ಬಂದ್ರು ಅದರ ಬಗ್ಗೆ ಗಮನ ಹರಿಸುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ನಮ್ಗೆ ಬೀದಿ ನಾಯಿಯ ಬಗ್ಗೆ ಒಂದು ಸಾರ್ವಜನಿಕ ಕಂಪ್ಲೇಂಟ್ ಬಂದಿತ್ತು. 2 ದಿವಸ ಬಿಟ್ಟು ನಾವು ಮೀಟಿಂಗ್ ಅನ್ನ ಕರೆದು ಆ ಬೀದಿ ನಾಯಿಯ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಬಹುದು, ಬೀದಿ ನಾಯಿಗಳಿಂದ ಜನಗಳಿಗಾಗುವಂತ ಸಮಸ್ಯೆಗಳೇನು, ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿದ್ದೇವೆ. ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೂಡ ನಮ್ಮ ವಿಡಿಯೋ ಕಾರ್ಯದರ್ಶಿ ಮುಖಾಂತರ ಅದು ಖಂಡಿತ ಎಲ್ಲ ನಮ್ಮ ಸಿಬ್ಬಂದಿಗಳು ಇಟ್ಕೊಂಡು ಅದನ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜನರ ಕಾಳಜಿ ನಮ್ಗೆ ಮುಖ್ಯ. ಸರಿ, ಇದೀಗ ಚಿಕ್ಕ ಬ್ರೇಕ್ನ ನಂತರ ಮಾತುಕತೆ ಮುಂದುವರಿಯುವುದು. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್. ಗ್ರಾಮದ ಕವರ್ ಪಂಚಾಯತ್ ಪವರ್ ಮತ್ತೆ ಮುಂದುವರಿಯುತ್ತದೆ. ವಸಂತ್ ಸಾಲನ್ರೆ, ಉಳಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರೇ, ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಿವೇಶನದ ಬೇಡಿಕೆ ಇದೆ, ಪಂಚಾಯತ್ ಅದಕ್ಕೆ ಹೇಗೆ ಸ್ಪಂದಿಸ್ತಾ ಇದೆ? ಈಗಾಗಲೇ ಕಳೆದ ಅವಧಿಯಲ್ಲಿ ನಾವು ಒಂದು ಪಂಚಾಯತ್ ನಿವೇಶನ 2 ಎಕರೆ 70 ಸೆಂಟ್ಸ್ ಇದರಲ್ಲಿ ನಾವು 62 ನಿವೇಶನವನ್ನು ತಯಾರು ಮಾಡಿಟ್ಟಿದ್ದೇವೆ. ಎಲ್ಲ ಇಲಾಖೆಗಳಿಂದ ಅದನ್ನ ಮಂಜೂರುಗೊಳಿಸಿ ಅದಕ್ಕೆ ಬೇಕಾದಂತ ಮನೆಯನ್ನು ಕೂಡ ನಾವು ಮಂಜೂರುಗೊಳಿಸಿದ್ದೇವೆ. ಅದರಲ್ಲಿ 33 ನಿವೇಶನಗಳು ಈಗಾಗಲೇ ಹಂಚಿಯಾಗಿತ್ತು. ಆದ್ರೆ ದುರಾದೃಷ್ಟವಶ ಅಲ್ಲಿ ಒಬ್ರು ಗ್ರಾಮದವರು, ಅವರಿಗೆ ಯಾವುದೇ ಕಾರಣಕ್ಕೂ ಅದು ವರ್ಗದ ಹತ್ತಿರ ಮುಖ್ಯವೂ ಅಲ್ಲ, ಅವರಿಗೆ ವರ್ಗವೂ ಇಲ್ಲ. ಅವ್ರಿಗೆ ರೋಡಿನ ಆ ಬದಿಯಲ್ಲಿ ಅವ್ರಿಗೆ ದರ್ಖಾಸಾದಂತ ಭೂಮಿ ಇದೆ. ಅದರ ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯದ ಮುಖಾಂತರ ಒಂದು ತಡೆ ಅರ್ಜಿಯನ್ನು ತಂದರು. ನಾವು ಇಲ್ಲಿವರೆಗೆ ಅದನ್ನ ನಿಭಾಯಿಸೋದು ಹೇಳಿದ್ರೆ, ಕಳೆದ ಅವಧಿಯಲ್ಲಿ ಸುರೇಶ್ ಮೇಯರ್ ಅಂತ ಅವರು ಅಧ್ಯಕ್ಷರಾಗಿದ್ರು. ಅವರಿಗೆ ವೈಯಕ್ತಿಕ ನೆಲೆಯಲ್ಲಿ ಅವರಿಗೆ ಕೇಸನ್ನು ದಾಖಲಿಸಿದ್ರು. ಅದನ್ನು ಕೂಡ ನಾವು ಸ್ವಂತ ಖರ್ಚಿನಲ್ಲಿ ನಿಭಾಯಿಸಿ, ಅದರ ನಂತರ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ನಾವು ಸರ್ಕಾರದ ವತಿಯಿಂದ ಬಸವಸತಿ ಯೋಜನೆಯಲ್ಲಿ ಮನೆಯನ್ನು ಕೊಟ್ಟಿದ್ದೇವೆ. ಅದರ ಕೆಲಸನ ಆರಂಭದಲ್ಲಿ ಅವರ ಮೇಲೆ ವೈಯಕ್ತಿಕ ಕೇಸನ್ನ ಕೋರ್ಟ್ನಲ್ಲಿ ಹಾಕಿದ್ರು. ಅದನ್ನು ಕೂಡ ನಾವು ಯಾವುದೇ ಕಾರಣಕ್ಕೆ ಪಂಚಾಯತಿಂದ ಯಾವುದೇ ಇದನ್ನು ಮಾಡದೆ ಅದಕ್ಕೆ RTC ಕೊಡುವಲ್ಲಿ ಏನಾದ್ರೂ ಎಲ್ಲವೂ ಹಸ್ತಕ್ಷೇಪ ಎಲ್ಲವೂ ನಿರರ್ಗಳವಾಗಿ ಆಗಿದೆ. ಎಲ್ಲಾ ಇಲಾಖೆಯಿಂದ ಎಸಿಯಿಂದ ಮುಖಾಂತರ ಎಪ್ಪಲ್ಗೊಂಡು ನಿವೇಶನಗಳು ಕೂಡ ಹಂಚಿಕೆ ಆಗಿದೆ. ಅದರ ನಂತರ ಇವರು ಕೆಳ ನ್ಯಾಯಾಲಯದಲ್ಲಿ ಅದಕ್ಕೆ ಇಂಜೆಕ್ಷನ್ ಅನ್ನು ತಂದ್ರು ಕೆಲಸ ಮಾಡುವಾಗ. ಅದನ್ನ ಈಗ ತಾನೇ ನಾವು ಅದನ್ನ ತುಂಬಾ ಮುತುವರ್ಜಿ ವಹಿಸಿ ನಾವು ಒಂದು ವಕೀಲರನ್ನ ನೇಮಿಸಿ ಇಲ್ಲಿ ಹಾಗೂ ಬ್ಯಾಂಗ್ಳೂರಲ್ಲಿ ಅದನ್ನ ಕ್ಲಿಯರ್ ಮಾಡಿಸಿದ್ದೇವೆ. ಈಗಾಗಲೇ ಅದು ಇಂಜೆಕ್ಷನ್ ಎಲ್ಲ ಕ್ಲಿಯರ್ ಆಗಿದೆ. ಮೊನ್ನೆ ಕೆಲಸ ಆರಂಭಿಸಲಿಕ್ಕೆ ನಾವು ಫಲಾನುಭವಿಗಳನ್ನು ಕರೆದಿದ್ದೇವೆ. ಈ ಸರ್ಕಾರದ ನಿಬಂಧನೆ ಪ್ರಕಾರ ಒಂದು ಬಸವಸತಿ ಯೋಜನೆ ಕೊಟ್ರೆ 90 ದಿವಸದೊಳಗೆ ಮನೆಯನ್ನ ಆರಂಭಿಸಬೇಕು. ನಮ್ಗೆ ದುರದೃಷ್ಟವಶಾತ್ ಆ ರೀತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಈ ಕೋರ್ಟ್ನ ತಡೆ ಇದ್ದ ಕಾರಣಕ್ಕಾಗಿ ಆ ಕೆಲಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗಿಲ್ಲ. ಆದ ಕಾರಣ ಕೆಲವು ಫಲಾನುಭವಿಗಳಿಗೆ ತೊಂದರೆ ಆಯ್ತು. ಅಂದ್ರೆ ನಾವು ವೈಯಕ್ತಿಕವಾದದನ್ನ ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗುವ ನೆಲೆಯಲ್ಲಿ ಎಲ್ಲ ವಕೀಲರ ವ್ಯವಸ್ಥೆಯನ್ನು ಕೂಡ ನಾವು ಸ್ವಂತ ಖರ್ಚಿನಿಂದ ಮಾಡಿ ಈಗ ತಡೆಯಿಂದ ತೆರೆಗೊಂಡಿದೆ. ಇನ್ನು ಫಲಾನುಭವಿ ಮೊನ್ನೆ ನಾವು ತುರ್ತು ಮೀಟಿಂಗ್ ಅನ್ನು ಕರೆದು ಹೇಳಿದ್ದೇವೆ, ನೀವು ಆರಂಭಗೊಳಿಸಿ ಯಾವ ರೀತಿ ಆ ಸರ್ಕಾರದ ವ್ಯವಸ್ಥೆಯನ್ನು ಕೊಡ್ಲಿಕ್ಕೆ ಆಗ್ತದೆ ನಾವು ಮುಂದೆ ಆಲೋಚನೆ ಮಾಡ್ತೇವೆ ಅಂತ. ಗ್ರಾಮ ಪಂಚಾಯತ್ನ ರಸ್ತೆಗಳು ಹೇಗಿದೆ? ಪ್ರತಿ ಮನೆಗೂ ರಸ್ತೆಗಳು ಬೇಕು ಅನ್ನೋದು ಗ್ರಾಮ ಪಂಚಾಯತ್ನ ಒಂದು ಕಾನೂನು. ಉಳಿಯಲ್ಲಿ ರಸ್ತೆಗಳ ಅವಸ್ಥೆ ಹೇಗಿದೆ?
ಈಗಾಗಲೇ ನಾವು ರಸ್ತೆಯನ್ನ ಕಳೆದ ನಮ್ಮ ಸರ್ಕಾರ ಶಾಸಕರ ಅನುದಾನ ಮುಖಾಂತರ ಹಳ್ಳಿಯಲ್ಲಿ ಯಾವ ಒಳಗಿನ ರಸ್ತೆಗಳಿದೆ ಅದನ್ನು ಕಾಂಕ್ರೀಟ್ಕರಣಗೊಳಿಸುವ ಮುಖಾಂತರ ಒಂದಷ್ಟು ಕೋಟಿಗಳ ಅನುದಾನವನ್ನು ನಮ್ಮ ಶಾಸಕರು ನೀಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಒಂದು ವ್ಯವಸ್ಥಿತವಾಗಿ ಯಾವ ಇದಕ್ಕೆ ಅನುಗುಣವಾಗಿ ಇಡಬೇಕು ಅದನ್ನೆಲ್ಲ ಇಟ್ಟಿದ್ದೇವೆ. ಒಂದು 80% ಮೇಲೆ ಎಲ್ಲ ಪರಿಮೂಲ ತಗೊಂಡಿದೆ ಅಂತ ಹೇಳ್ಬೋದು. ನೀವು ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀರಿ. ಆದ್ರೆ ಉಳಿ ಗ್ರಾಮ ಪಂಚಾಯಿತಿಯ ರಸ್ತೆ ಇದೆ, ಆದ್ರೆ ಅನೇಕ ರಸ್ತೆಗಳು ವಾಹನ ಓಡಾಟ ಮಾಡಲಾರದಂತಹ ರಸ್ತೆಗಳಾಗಿದೆ. ಡಾಮರು ಇಲ್ಲ, ಕಾಂಕ್ರೀಟ್ ಭಾಗ್ಯ ಕಾಣಲಿಲ್ಲ ಅಂತ ಹೇಳಿ ಆರೋಪ ಇದೆ. ಇಲ್ಲ, ನಮ್ಮ ಗಮನಕ್ಕೆ ಬಂದ ಪ್ರಕಾರ ನಾವು ಈಗಾಗಲೇ ಒಂದು ಗುಂಡಿದೊಡ್ಡ ರಸ್ತೆ ಅಂತ ಇದೆ, ಅದನ್ನ ನಾವು ಸಡಕ್ ಯೋಜನೆ ಅಡಿಯಲ್ಲಿ ಕಳಿಸಿದ್ವಿ ಈಗಾಗಲೇ. ಅದಕ್ಕೆ ಈಗಾಗಲೇ ಅದನ್ನು ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಅದೊಂದು ರಸ್ತೆ ಮಾತ್ರ ಬಾಕಿ ಇದ್ದದ್ದು. ಯಾಕಂತ ಹೇಳಿದ್ರೆ ದೊಡ್ಡ ರಸ್ತೆ ಸಡಕಲ್ಲಿ ಆಗ್ಬೇಕು, ಸಂಪರ್ಕ ರಸ್ತೆ ಅನ್ನೋ ಉದ್ದೇಶದಿಂದ ನಾವು ಅದಕ್ಕೆ ಬೇರೆ ಅನುದಾನ ಇಟ್ರೆ ಅದು ಅದಕ್ಕೆ ಸಮರ್ಪಕ ಉಪಯೋಗ ಬರುವುದಿಲ್ಲ ಅನ್ನುವ ಯೋಜನೆಯಲ್ಲಿ ಸಡಕ್ ಈಗಾಗಲೇ ಸರ್ವೆ ನಡೀತಾ ಇದೆ. ಕೆಲವು ತಿಂಗಳಲ್ಲಿ ಅದು ಕೆಲಸ ಆರಂಭ ಆಗಲಿಕ್ಕೆ ಅದೊಂದು ಬಿಟ್ಟು ಯಾವುದೇ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಒಳಗೋಗೋದ ರಸ್ತೆ ಎಲ್ಲವನ್ನು ಎಲ್ಲ ಅಂತಲ್ಲ, ನಮ್ಗೆ ಸಾಧ್ಯ ಎಷ್ಟು ಅದಷ್ಟು ಪೂರ್ಣಗೊಳಿಸಿದೆ ಅಂತ ಹೇಳ್ಬೋದು. ನೆಕ್ಕಿಪಲ್ಕೆ ಸುಧಾಕರ್ ರಸ್ತೆ ಹೇಗೆ ಉಂಟು? ನೆಕ್ಕಿಲಕ್ಕೆ ಸುಧಾಕರ್ ರಸ್ತೆಯಲ್ಲಿ ನಮ್ಗೆ ಈ ಅವಧಿಯಲ್ಲಿ ಬಂದಂತಹ ಅನುದಾನ ಕಡಿಮೆ. ಎಲ್ಲಾ ರಸ್ತೆಗಳು ಸರಿ ಉಂಟು ಅಂತ ಹೇಳಿದ್ರಿ, ಈ ರಸ್ತೆ ಸರಿ ಇಲ್ಲ. ಅದೇ ಮಳೆಗಾಲದಲ್ಲಿ ಸಾಧ್ಯವೇ ಇಲ್ಲ. 80% ವಾಹನಗಳಿಗೆ ಭಾರಿ ಕಷ್ಟ ಆಗ್ತಾ ಉಂಟು. ಜನ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ನೀವು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೀರಿ ಅಂತ ಹೇಳಿ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣ ಆಡಳಿತ ಮಂಡಳಿ ನಾವು ಈ ಸರಿ ನಮ್ಗೆ ಬಂದಂತ ಒಂದು 10 ಲಕ್ಷ ಅನುದಾನ ಕೂಡ ಅದಕ್ಕೆ ಇಟ್ಟಿದ್ದೇವೆ. ಈಗಾಗಲೇ ಅದು ಟೆಂಡರ್ ಆಗಿದೆ, ಮುಂದಿನ ದಿನ ಸ್ವಲ್ಪ ಕೆಲಸ ಆಗ್ತದೆ. ಮುಂದೆ ಯಾವ ರೀತಿ ಅನುದಾನ ಬರ್ತದೆ ಅದನ್ನು ಉಪಯೋಗಿಸಿಕೊಂಡು ಆ ರಸ್ತೆಗೆ ಇಡುವಂತ ಯೋಜನೆಯನ್ನು ಈಗಾಗಲೇ ಹಾಕೊಂಡಿದ್ದೇವೆ. ನಿಮ್ಮದೇ ಶಾಸಕರಿದ್ದಾರೆ, ಅವಕಾಶ ಇದೆ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಅದನ್ನು ಮಾಡಿದ್ರೆ ನಿಮ್ಗೆ ಹೆಸರಲ್ವ ಅದು? ಖಂಡಿತ ನಾವು ರಸ್ತೆಯನ್ನೇ ಇದು ಮಾಡಿಕೊಂಡು ಬೈತಾ ಹೋಗುದು ಜನರು. ಇಲ್ಲ, ಖಂಡಿತವಾಗಿ ಅದು ಮಾತು ಹೌದು. ಆದ್ರೆ ನಾವು ಅನುದಾನ ಯಾವ ರೀತಿ ಬರ್ತದೆ ಅದನ್ನ ಪೂರಕವಾಗಿ ಎಲ್ಲಾ ಗ್ರಾಮ ಪಂಚಾಯತ್ ರಸ್ತೆಗೆ ಇಟ್ಟಿದ್ದೇವೆ. ಈಗ ಬಂದಂತ ಅನುದಾನವನ್ನ ಒಂದು 10 ಲಕ್ಷ ಕೂಡ ಅದಕ್ಕೆ ಇಟ್ಟಿದ್ದೇವೆ. ಅಂದ್ರೆ ಅದನ್ನ ಒಂದು ವ್ಯವಸ್ಥೆಗೊಳಿಸಬೇಕು ಅಂತ ಹೇಳಿ ನಾವು ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಒಬ್ಬರಿದ್ದಾರೆ, ಅವರನ್ನು ಕೂಡ ಹೇಳಿದ್ದೇವೆ. ನೋಡಿ, ಅವರು ಈಗ ಆಡಳಿತಾರೂಢ ಪಕ್ಷದ ಸದಸ್ಯರು, ಒಂದು ಅನುದಾನವನ್ನು ತರುವಲ್ಲಿ ಶ್ರಮವಹಿಸಿ ಅಂತ. ನಾವು ಸಾರ್ವಜನಿಕ ಜೀವನದಲ್ಲಿ ಈ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಯಾವ ಅನುದಾನವನ್ನು ತರ್ಲಿಕ್ಕೆ ನಾವು ಶ್ರಮ ಹಾಕ್ಬೇಕು ಅದನ್ನ ಶ್ರಮ ಹಾಕ್ಬೇಕು. ನಾನು ಅವ್ರದ್ದು ತುಂಬಾ ಸರಿ ಹೇಳಿದ್ದೇನೆ, ನಿಮ್ಮ ಅವಕಾಶ ಇರುವಾಗ ಅದನ್ನ ಹಾಕ್ಬೇಕು, ಖಂಡಿತ ಹಾಕ್ಬೇಕು. ನಾವು ಅದನ್ನ ಎಫರ್ಟ್ ಈಗ ನನ್ನ ವಾರ್ಡ್, ನಾನು ಗ್ರಾಮದ ಸಮಗ್ರ ಅಭಿವೃದ್ಧಿ ನಾನು ಉಪಾಧ್ಯಕ್ಷನಾಗಿ ಮಾಡ್ತಾ ಇದ್ದೇನೆ. ಅದಕ್ಕೂ ಕೂಡ ಈ ಸರಿ ನಾವು ನಮ್ಮ ವಾರ್ಡ್ ಅಂತ ಅಲ್ಲ, ಅದಕ್ಕೆ 10 ಲಕ್ಷ ಈ ಕೊಟ್ಟ ಶಾಸಕರ ಅನುದಾನವನ್ನು ಆ ವಾರ್ಡಿಗೆ ಇಟ್ಟಿದ್ದೇವೆ. ನಾವು ಇನ್ನೂ ಕೂಡ ಯಾವುದೇ ಅನುದಾನ ಬಂದ್ರು ಕೂಡ ಅದನ್ನ ಪೂರ್ಣಗೊಳಿಸುವಂತ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಹಕಾರ ಹೇಗಿದೆ ನಿಮ್ಗೆ? ತುಂಬಾ ಇದೆ. ಒಬ್ರು ನಾವು ನಮ್ಮ ಗ್ರಾಮದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೇವೆ ಭ್ರಷ್ಟಾಚಾರ ಮುಕ್ತ ಪಂಚಾಯತ್ ಅಂತ. ಯಾಕೆಂತ ಹೇಳಿದ್ರೆ ನಮ್ಮ PDO ಒಂದು ಹಿಡಿದು ಕಾರ್ಯದರ್ಶಿ ಅವರು ಈಗ ತಾನೇ ಯಶೋಧರವರು ಬಂದಿದ್ದಾರೆ, ಅವರಿಂದ ಹಿಡಿದು ನಮ್ಮ ಪಂಚಾಯತ್ ಸಿಬ್ಬಂದಿ ಅವರಿಂದ ಹಿಡಿದು ಯಾವುದೇ ಒಂದು ಜನಸಾಮಾನ್ಯರಿಂದ ಬಂದ ಕೂಡಲೇ ಅವ್ರಿಗೆ ಏನ್ ಕೆಲಸ ಆಗಬೇಕು ಅದನ್ನು ಕೇಳುವಂತ ಕೆಲಸವನ್ನು ಪ್ರಥಮವಾಗಿ ಮಾಡ್ತಾರೆ. ಭ್ರಷ್ಟಾಚಾರ ಮುಕ್ತ ಪಂಚಾಯತ್ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಉತ್ತಮ ದಕ್ಷ PDO ಇದ್ರು ಉಳಿ ಸಮಸ್ಯೆಗಳಲ್ಲಿ ಉಳಿದಿದೆ. ನಾವು ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ಪೇಪರ್ಗಳಲ್ಲಿ ಕುಗ್ರಾಮ ಅನ್ನುವ ಒಂದು ಕುಖ್ಯಾತಿಯನ್ನು ನಮ್ಗೆ ಕಲಿಸಿದೆ. ಯಾವುದೇ ಕಾರಣಕ್ಕೂ ನಾನು ಈಗ ಅದನ್ನು ಒಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಕುಗ್ರಾಮ ಅನ್ನುವ ಮಾತನ್ನೇ ಎತ್ತಲಿಕ್ಕೆ ಇಲ್ಲ. ನಾವು ಈಗ ಅತ್ಯಂತ ಸದೃಢವಾದ ಪಂಚಾಯತ್. ಈಗಾಗಲೇ 14 ಲಕ್ಷ ಆದಾಯವನ್ನು ಹೊಂದಿದೆ. ಅದನ್ನ ಸಮರ್ಪಕ ರೀತಿಯಲ್ಲಿ ಜನರ ಏನು ಹಣ ಬರ್ತಿದೆ ಅದನ್ನ ಯಾವ ರೀತಿ ವಿಂಗಡಣೆ ಮಾಡಬೇಕು ಅದನ್ನೆಲ್ಲ ಸಮರ್ಪಕ ಬಳಕೆ ಆಗ್ತದೆ ಅಂತ ನಾನು ಹೇಳಿಕೆ ಹೇಳ್ಬಿಡ್ತೇನೆ. ಹಾಗಾದ್ರೆ ಜನರದ್ದು ಆರೋಪ ಮಾತ್ರ ಅಂತ ಹೇಳ್ತೀರಾ ನೀವು? ಖಂಡಿತ. ನಾನು ಈಗ ಯಾವುದೇ ಕಾರಣಕ್ಕೂ ನಮ್ಮ ಸಕ್ರಿಯ ಸದಸ್ಯ ಅಂದ್ರೆ ಈ ಪಂಚಾಯತ್ ಸದಸ್ಯ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರಾಜಕಾರಣ ಇಲ್ಲ. ನಾವು ನಿರಂತರ ಜನರ ಸಮಸ್ಯೆ, ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳನ್ನು ಬಿಟ್ಟು ಕೂಡ ಜನರು ಏನಾದ್ರು ಹೇಳಿದ್ರು, ಸಮಸ್ಯೆಗಳೇನೇ ಇದ್ರು ಎಲ್ಲಾ ಕಾರ್ಯಕ್ರಮದಲ್ಲಿ ಎಲ್ಲ ಆಗು ಹೋಗಲಿ, ಕಷ್ಟ ಇರಲಿ ಸುಖ ಇರಲಿ, ಆ ಜನರೊಟ್ಟಿಗೆ ಬೆರೀತೇವೆ. ಯಾವುದೇ ಸಮಸ್ಯೆಗಳಿದ್ರು ನಮ್ಮ ಗಮನಕ್ಕೆ ತರ್ತೇವೆ. ಯಾವುದೇ ಕಾರಣಕ್ಕೂ ನಾವು ಪಂಚಾಯತಿಯಲ್ಲಿ ಬರ್ಬೇಕು, ನಮ್ಮ ಮನೆಗೆ ಹೊಡ್ಕೊಂಡು ಬರ್ಬೇಕು ಅನ್ನುವ ಯಾವ ವ್ಯವಸ್ಥೆಯೂ ಇಲ್ಲ. ಜನರ ಹತ್ತಿರ ನಾವಿದೆ. ನಿಮ್ಮ ವಾರ್ಡ್ ನಂಬರ್ 1 ಮತ್ತು ಬೇರೆ ವಾರ್ಡ್ಗಳಿಗೆ ನೀವು ತಾರತಮ್ಯ ಮಾಡ್ತೀರಾ? ಇಲ್ಲ, ಖಂಡಿತವಾಗಿ ನಾನು ಗ್ರಾಮದ ಅಭಿವೃದ್ಧಿಯನ್ನು ನಿಮ್ಮ ವಾರ್ಡಿಗೆ ಇಲ್ಲ, ಗ್ರಾಮದ ಒಬ್ಬ ಉಪಾಧ್ಯಕ್ಷನಾಗಿ ನಂಗೆ ಎಲ್ಲಾ ಗ್ರಾಮದ ಜನರು ನಂಗೆ ಸಮಾನ. ಎಲ್ಲರಿಗೂ ಉಪಾಧ್ಯಕ್ಷರು ನೀವು? ಜನರಿಗೂ ಎಲ್ಲಾ ಗ್ರಾಮಕ್ಕೂ ಉಪಾಧ್ಯಕ್ಷರು. ಯಾವುದೇ ಕಾರಣಕ್ಕೂ ಅದರಲ್ಲಿ ತಾರತಮ್ಯ ಇಲ್ಲ. ತಡೆಗೋಡೆಗಳಿಗೆ ಬೇಡಿಕೆ ಇದೆ. ಅನೇಕ ವಾರ್ಡ್ಗಳಲ್ಲಿ ಅಪಾಯದ ಮುನ್ಸೂಚನೆ ನೀಡ್ತಾ ಬಂದಿದೆ, ತಡೆಗೋಡೆ ಮಾಡಿಲ್ಲ, ಆರೋಪ ಇದೆ. ಇಲ್ಲ, ಕಳೆದ ಸಾರಿ ನಾವು ಕಳೆದ ಸರ್ಕಾರದಲ್ಲಿ ಕೊನೆ ಹಂತದಲ್ಲಿ ಒಂದು ಅಷ್ಟು ಕೋಟಿ ಅನುದಾನ ನಾವು 2 ತಡೆಗೋಡೆ. ಎಷ್ಟು ಕೋಟಿ? ಒಂದು 3 ಕೋಟಿ, ಇನ್ನೊಂದು 2 ಕೋಟಿ ಚಿಲ್ಲರೆ, 1.5 ಕೋಟಿ
ಆ ಅನುದಾನವು ನಮ್ಗೆ ದುರದೃಷ್ಟವಶ ಅದು ವಾಪಸ್ ಹೋಯ್ತು. ಅಂದ್ರೆ ಯಾಕೆ? ಅದು ಈ ಸರ್ಕಾರ ಬದಲಾವಣೆ ಆಗುವ ಕೆಲವು ವ್ಯವಸ್ಥೆಗಳಿರ್ತವೆ. ನಾವು ಅದನ್ನ ವಾಪಸ್ ತರಲಿಕ್ಕೆ ಈಗ ಮೊನ್ನೆ ತಾನೇ ಒಬ್ಬ ಇಂಜಿನಿಯರ್ ಕರ್ಕೊಂಡು ಬಂದು ಅದನ್ನ ಮಾಡ್ಲಿಕ್ಕೆ ತಯಾರು ಮಾಡಿದ್ದೇವೆ. ಎಲ್ಲಿಯೂ ಕೂಡ ಕುಸಿಯುವಂತ ಭೀತಿ ಇದ್ರೂ ಕೂಡ ಅದಕ್ಕೆ ಮೊನ್ನೆ ಇಂಜಿನಿಯರ್ ಬಂದು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ನಿಮ್ಗೆ ಬಂದ ವರದಿ ಪ್ರಕಾರ ಎಲ್ಲಿ ಎಲ್ಲ ತಡೆಗೋಡೆ ಅಗತ್ಯ ಉಂಟು, ಅಪಾಯದಲ್ಲಿರುವಂತ ತಡೆಗೋಡೆ ಬಗ್ಗೆ ಮಾಹಿತಿ ಉಂಟಾ? ಉಂಟು. ಒಂದು ಇಲ್ಲಿ ಲಿಂಗೊಟ್ಟು ಅನ್ನುವ ಅಲ್ಲಿ ಒಂದು ಕಾಲು ಸಂಕ ಉಂಟು. ಅಲ್ಲಿ ಸ್ವಲ್ಪ ಕಾಲ್ಸೋತುವೆ ಒಂದು ಮುರಿದು ಬಿದ್ದಿದೆ ಲಿಂಗೊಟ್ಟಿನಲ್ಲಿ. ಅದು ನಮ್ಮ ಗಮನಕ್ಕೆ ಉಂಟು. ಅದಕ್ಕೆ ನಾವು ಯಾವ ರೀತಿ ಎಲ್ಲ ಸಮಸ್ಯೆಗೆ ಯಾರ ಹತ್ರ ಹೋಗಿ ಮಾತಾಡ್ಬೇಕು, ಅದು ಎಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅಷ್ಟು ದೊಡ್ಡ ಅನುದಾನ ಇಡುವಂತ ತಾಕತ್ತು ನಮ್ಮಲ್ಲಿ ಇಲ್ಲ, ಅಷ್ಟು ಆದಾಯ ನಮ್ಮಲ್ಲಿ ಇಲ್ಲ. ಸಣ್ಣ ಪಂಚಾಯತ್, ಅದಕ್ಕೆ ಯಾವ ಇಲಾಖೆಯಿಂದ ಬರ್ಬೇಕು, ಯಾವ ಇಲಾಖೆ ಮುಟ್ಟಿಸ್ಬೇಕು, ಯಾವ ರೀತಿ ಅವ್ರನ್ನ ಕರ್ಕೊಂಡು ಬಂದಲ್ಲಿ ಏನೆಲ್ಲ ಎಸ್ಟಿಮೇಷನ್ ಮಾಡ್ಬೇಕು ಎಲ್ಲವನ್ನು ಮಾಡಿದ್ದೇವೆ ನಾವು. ಅಲ್ಲ, ಲಿಂಗೊಟ್ಟು ಎಂಬಲ್ಲಿ ಆ ಕಾಲು ಸಂಕದ ಬಗ್ಗೆ ಅದು ಮುರಿದು ಹೋಗಿದೆ. ಗ್ರಾಮ ಪಂಚಾಯತಿನಿಂದ ಯಾವುದೇ ಸಕಾರಾತ್ಮಕ ಒಂದು ಸ್ಪಂದನೆ ಅಲ್ಲಿ ಇಲ್ಲ. ಇಲ್ಲ, ಇದಕ್ಕೆ ನಾನು ಅವರು ಅದನ್ನ ಬೇಜಾರು ಮಾಡ್ತಾರೆ ಅವರು. ಇಲ್ಲ, ನಾವು ಪ್ರಥಮವಾಗಿ ಅಲ್ಲಿ ಏನು ನಿಮ್ಮ ಸಮಸ್ಯೆಗಳು ಸರಿ, ಅವರ ಸಮಸ್ಯೆಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಖಂಡಿತ ಅವ್ರು ಹೇಳೋದಕ್ಕೆ ನಾವು ಒಪ್ತೇವೆ. ಆದ್ರೆ ನಾವು ಸ್ಪಂದಿಸಿಲ್ಲ ಅನ್ನೋದಕ್ಕೆ ಒಪ್ಪುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಥಮವಾಗಿ ಅಲ್ಲಿ ಘಟನೆಗೆ ನಾವು ಆ ಕೂಡಲೇ ನಾವು ಹೋಗಿದ್ದೇವೆ, ಆ ಸಂದರ್ಭದಲ್ಲಿ ನಾವು ಅಲ್ಲಿದ್ದೇವೆ. ಅದರ ನಂತರ ಇಲಾಖೆಗೆ ತಿಳಿಸಿ ಇಲಾಖೆಯಲ್ಲಿ ಅಲ್ಲಿ ಇಂಜಿನಿಯರ್ ಕರ್ಕೊಂಡು ಬಂದು ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅನ್ನೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಅದನ್ನು ಒಂದು ಕೆಲವೇ ದಿನಗಳಲ್ಲಿ ಅದು ಮಾಡೋ ಕೆಲಸ ಕಂಪ್ಲೀಟ್ ಆಗ್ತದೆ. ಅಂದ್ರೆ ಅವರಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಈಗ ಸಂಬಂಧವೇ ಕಟ್ಟಾಗಿದೆ. ಇಲ್ಲ, ಅದು ಕೆಲವೇ ದಿನಗಳು ಸರಿ ಆಗ್ತದೆ. ಅದನ್ನ ಕೂಡ ನಾವು ಅಂದ್ರೆ ಸರ್ಕಾರದಲ್ಲಿ ನಾವೆಂತ ಹೇಳಿದ್ರೆ ಅಷ್ಟು ನಾವು ಹೇಳಿದಂತ ವೇಗದಲ್ಲಿ ಸರ್ಕಾರ ಇದ್ರೆ, ನಾವು ಈಗ ಗ್ರಾಮೀಣ ಮಟ್ಟದಲ್ಲಿ ಈಗ MLA ಅವರು ಸ್ಪಂದಿಸ್ತಿಲ್ಲ, ಅಷ್ಟು ಬೇಗ ಸ್ಪಂದಿಸ್ತಿಲ್ಲ ಅಂತ ಹೇಳಿ MLA ಅವರು ಸ್ಪಂದಿಸಿದ್ದಾರೆ, 100ಕ್ಕೆ 100 ಸ್ಪಂದಿಸಿದ್ದಾರೆ. ಆದ್ರೆ ಇಲಾಖೆ ಅದನ್ನೆಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಿ ಬರುವಾಗ ಸ್ವಲ್ಪ ಸಮಯಾವಕಾಶ ಹಿಡಿತದೆ, ಅದು ಆಗ್ತದೆ. ಗ್ರಾಮದಲ್ಲಿ ಗ್ರಾಮ ಸಭೆ ಸಮರ್ಪಕವಾಗಿ ನಡೀತಾ ಇದೆ. ಮಹಿಳಾ ಸಭೆ, ಮಕ್ಕಳ ಸಭೆಗಳು ನಡೆಯುವ ಬಗ್ಗೆ ವರದಿ ವಿಚಾರವನ್ನು ತಿಳಿಸಿ. ನಾವು ಸಮಯಕ್ಕೆ ಸರಿಯಾಗಿ ಅದಕ್ಕೊಂದು ಕಾಲದಲ್ಲಿ ಈ ಮಕ್ಕಳ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ ಮತ್ತು ಒಟ್ಟು ಗ್ರಾಮದ ಗ್ರಾಮ ಸಭೆ ಅಂತ ನಡೀಬೇಕು. ಅದನ್ನ ಪರಿಪೂರ್ಣವಾಗಿ ನಡೀತಾ ಇದೆ. ಅದರ ನಿರ್ಣಯಗಳಂತೆ ಅದನ್ನು ಪಾಲಿಸ್ತಾ ಯಾವ ರೀತಿಯ ಸರ್ಕಾರದ ಮಾನದಂಡಗಳಿದೆ ಆ ರೀತಿಯಾಗಿ ಅದನ್ನು ಖಂಡಿತವಾಗಿ ನಿಭಾಯಿಸ್ತಾ ಇದ್ದೀವಿ. ಗ್ರಾಮದಲ್ಲಿ ನೀವು ಮತ್ತು ನಿಮ್ಮ ಅಧ್ಯಕ್ಷರು ನಿಮ್ಮ ಆಡಳಿತ ನೆನಪಲ್ಲಿ ಉಳಿಯುವಂತ, ಜನ ಮರೆಯದಂತ ಮಾಡಿದ ಅಭಿವೃದ್ಧಿ ಕಾರ್ಯ ಯಾವುದಿದೆ? ನಾವು ನಿಮ್ಗೆ ತುಂಬಾ ಖುಷಿ ಕೊಟ್ಟದ್ದು? ಒಂದನೇದಾಗಿ ನಾವು ಅಭಿವೃದ್ಧಿಯಲ್ಲಿ ಅಲ್ಲ, ನಾವು ಜನ ನಿರೀಕ್ಷಣೆ ಮಾಡ್ತಾರೆ. ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂತ ಸದಸ್ಯ ಈ ಜವಾಬ್ದಾರಿ ನಿರಂತರವಾಗಿ ಜನ ಒಟ್ಟಿಗೆ ಇರಬೇಕು ಅಂತ ನಮ್ಗೆ ತೃಪ್ತಿ ಇದೆ. ಯಾವುದೇ ಕಾರಣಕ್ಕೂ ಜನ ನಮ್ಮನ್ನು ಹುಡ್ಕೊಂಡು ಬರುವಂತದ್ದಲ್ಲ. ನಾವು ಜನರ ಸಮಸ್ಯೆಯಲ್ಲಿ ಎಲ್ಲಿ ಉಂಟು ನಾವು ಹುಡ್ಕೊಂಡು ಹೋಗೋ ಕೆಲಸವನ್ನು ಮಾಡಿದ್ದೇವೆ. ಪಂಚಾಯತ್ ಕಟ್ಟಡವನ್ನು ಮಾಡಿದೆ, ಅದು ನಮ್ಮ ಅವಿಸ್ಮರಣೀಯ. ಅದಕ್ಕಿಂತ ಮೊದಲಾಗಿ ನಮ್ಮ ಗ್ರಾಮದಲ್ಲಿ ಸ್ಮಶಾನದ ವ್ಯವಸ್ಥೆ ಇರಲಿಲ್ಲ. ಅದನ್ನ ಈಗಾಗಲೇ ಅದು ಲೋಕಾರ್ಪಣೆಗೊಂಡಿದೆ. ಹಲವಾರು ಕೆಲಸಗಳು ಸ್ವಲ್ಪ ಬಾಕಿ ಇರ್ಬೋದು, ಆದ್ರೆ ಜನರಿಗೆ ಈಗ ಪೇಟೆಯಲ್ಲಿರುವಂತ ಜನರಿಗೆ ಒಂದು ಮೃತಪಟ್ಟಲ್ಲಿ ಸ್ಮಶಾನ ಇಲ್ಲ ಅನ್ನುವ ವ್ಯವಸ್ಥೆ ಇಲ್ಲ. ಎಲ್ಲಿ ಉಂಟು ರುದ್ರಭೂಮಿ? ರುದ್ರಭೂಮಿ ಅಲ್ಲಿ LCR ಆಂಗ್ಲ ಮಾಧ್ಯಮದಿಂದ ಎದುರುಗಡೆ ಬಿತ್ತ ಹೋಗೋ ರಸ್ತೆ ಪಕ್ಕ. ನೀವು ಹೇಳಿದ್ರೆ ಅದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ. ಅಲ್ಲ, ಅಂದ್ರೆ ಕೆಲವರು ಕೆಲಸ ಬಾಕಿ ಇದೆ, ಆದ್ರೆ ಲೋಕಾರ್ಪಣೆಗೊಂಡಿದ್ದ ಕೆಲಸ ತೊಂದರೆ ಇಲ್ಲ. ಯಾವುದೇ ಕಾರಣಕ್ಕೂ ಗ್ರಾಮದ ರುದ್ರಭೂಮಿ ಸುಸಜ್ಜಿತವಾಗಿದೆ. ಸುಸಜ್ಜಿತವಾಗಿದೆ. ಅಗತ್ಯ ಬೇಕಾಗಿದ್ದ, ಬೇಡಿಕೆ ಇದ್ದ ಸಮಸ್ಯೆ ಗ್ರಾಮದಲ್ಲಿ ಅವರು ಮಾಡದೇ ಇದ್ದ, ಇವರು ಮಾಡಿದ ರಸ್ತೆ ಯಾವ್ದಾದ್ರು ಇದೆ? ಇದೆ. ನಾವು ಕಕ್ಕೆ ಸೇನೆರ ಕೋಡಿ ಅಂತ ಒಂದು 2-3 ರಸ್ತೆ, ಒಂದು 2-3 ಮನೆಗೆ ಹೋಗುವಂತ ರಸ್ತೆ ಅವರವರ ವೈಯಕ್ತಿಕ ವಿಚಾರಗಳಿಂದ ಅದು ತುಂಬಾ ಸಮಸ್ಯೆಗೊಳಗೊಂಡಿತ್ತು. ಎಲ್ಲರನ್ನು ಕೂಡ ಯಾವೂರನ್ನು ಸ್ಪಂದಿಸ್ತಾ ಇರೋದು? ಕಕ್ಕೆ ಸೇನೆರ ಕೋಡಿ ಅಂತ ಅಲ್ಲಿ ಒಂದು ರಸ್ತೆ, ಬೋಳಿಯಾದಿಂದ ಸ್ವಲ್ಪ ಮುಂದೆ 2-3 ಮನೆಗೆ ಸಂಪರ್ಕನೇ ಇರಲಿಲ್ಲ. ಹಲವಾರು ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿತ್ತು. ಯಾವುದೇ ಕಾರಣಕ್ಕೂ ಯಾರು ಕೂಡ ಸ್ಪಂದಿಸಿರ್ಲಿಲ್ಲ. ನಾನು ಮತ್ತೆ ನಮ್ಮ ಚಿದಾನಂದರಯ್ಯವರು, ಸುರೇಶ್ ಎಲ್ಲ, ಚೇತನ್ ಎಲ್ಲ ಮಾತಾಡಿ ಆ ಎಲ್ಲರನ್ನು ಕೂತ್ಕೊಂಡು ಯಾವುದೇ ಕಾರಣ ಘರ್ಷಣೆ ಮುಖಾಂತರ ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಕುಮ್ಕಿ ಅನ್ನುವ ವಿಚಾರಧಾರೆಯನ್ನು ಇಟ್ಕೊಂಡು ಮಾತಾಡ್ತಿದ್ರು. ಅವ್ರು ಯಾವ ರೀತಿ ನಾನು ಎಲ್ಲ ಅದನ್ನ ಮನವರಿಕೆ ಮಾಡಿ ಈಗ ಸಂಪರ್ಕವನ್ನು ಮಾಡಿಕೊಟ್ಟಿದ್ದೇವೆ. ಮತ್ತೆ ದಿಡಿಂಬಿಲ ಅನ್ನುವಂತ ರಸ್ತೆದು ಸಮಸ್ಯೆ ಇತ್ತು, ಅದನ್ನು ಕೂಡ ನಾವು ಯಾವುದೇ ಕಾರಣ ಸಂಘರ್ಷಣೆ ಅಲ್ಲ, ಅವರನ್ನು ಕೂತ್ಕೊಂಡು ರಸ್ತೆ ಯಾವುದೇ ಪ್ರಾಮುಖ್ಯತೆ ಇದೆ ಅನ್ನೋ ಒಂದು ಮನವರಿಕೆಯನ್ನು ಮಾಡಿ ರಸ್ತೆಯನ್ನು ಮಾಡಿಕೊಟ್ಟಿದ್ದೇವೆ. ಯಾರಿಗೂ ಆಗದೆ ಇದ್ದಂತ ರಸ್ತೆಯನ್ನು ಮಾಡಿದ ನೆಮ್ಮದಿ ನಿಮ್ಗೆ ಉಂಟು? ಖಂಡಿತ ಇದೆ. ಕೃಷಿಕರೊಂದಿಗೆ ಸ್ಪಂದಿಸಿ ಗ್ರಾಮದ ಕೃಷಿಕರ ಸಮಸ್ಯೆಗೆ ಉಳಿ ಗ್ರಾಮ ಪಂಚಾಯತ್ ಕಿವಿಯಾಗಿದೆ. ಖಂಡಿತ. ನಾವು ಈ ಬೆಳೆ ವಿಮೆಯನ್ನ ಬಂದುಕೊಳ್ಳಿ ಯಾವುದೇ ಕಾರಣಕ್ಕೂ ಸಹಕಾರಿ ಕ್ಷೇತ್ರ, ಅದು ಕೂಡ
ಪಂಚಾಯತಿಂದ ಮುಖಾಂತರ ಅವರಿಗೆ ಒಂದು ಎಲ್ಲರೂ ಬೆಳೆ ವಿಮೆ ಕಟ್ಟಿ ಮತ್ತೊಂದು ಬೆಳೆ ಸಮೀಕ್ಷೆ ಅಂತ ಉಂಟು. ಬೆಳೆ ಸಮೀಕ್ಷೆ ಬಂದ ಕೂಡಲೇ ನಾವೆಲ್ಲ ಪಂಚಾಯತ್ ವತಿಯಿಂದ ಅದನ್ನ ಏನೆಲ್ಲ ಅವರಿಗೆ ಜನರಿಗೆ ತಿಳಿಸಬೇಕು, ಆದಷ್ಟು ಕೃಷಿಕರು ಮಾಡಿಕೊಳ್ಳಿ. ಮತ್ತೆ ಕೃಷಿ ಹಾನಿಯಾಗುವಂತಹ ಸಂದರ್ಭದಲ್ಲಿ ಕೂಡ ಏನಾದ್ರೂ ನಮ್ಮ ಮಾಹಿತಿ ಇದ್ರೆ ಅದನ್ನ ಪ್ರಥಮವಾಗಿ ಪಂಚಾಯತಿಂದ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸರಿ, ಉಳಿ ಗ್ರಾಮ ಪಂಚಾಯತ್ ಕಾಂಗ್ರೆಸ್ನ ಭದ್ರಕೋಟೆ. ಕಳೆದ 35 ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕಳೆದ 2 ಅವಧಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು. ಬಿಜೆಪಿ ಭದ್ರವಾಗಿತ್ತು. ಆದರೂ ಈಗ ಬಿಜೆಪಿಯೊಳಗೆ ಮುಸುಕಿನ ಗುದ್ದಾಟ. ಹೌದಾ? ಇಲ್ಲ, ಯಾವುದೇ ಕಾರಣಕ್ಕೂ ರಾಜಕಾರಣ ಅನ್ನೋದು ನಿಂತ ನೀರಲ್ಲ. ಆದ್ರೂ ಮುಸುಕಿನ ಗುದ್ದಾಟ ಅನ್ನೋದು ಇಲ್ಲ. ನಮ್ಮಲ್ಲಿ ಎಷ್ಟು ಹೊಂದಾಣಿಕೆ ಇದೆ ಅಂತ ಹೇಳಿದ್ರೆ, ಒಬ್ಬ ಜವಾಬ್ದಾರಿಯನ್ನ ಯಾರು ನಿರ್ವಹಿಸಲಿಕ್ಕೂ ಯಾರಿಗೂ ಕೂಡ ಬೆಂಬಲ ಕೊಡುವಂತ ಸದಸ್ಯರು ನಮ್ಮಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರದ ದಾಹ ಅನ್ನೋದು ನಮ್ಮಲ್ಲಿಲ್ಲ. ಈಗ ನಾನೇ ಆಗ್ಲಿ ಯಾರು ಆದ್ರೂ ಕೂಡ ನಾವು ಸಹಕಾರ, ನನ್ನ ಸುರೇಶ್ ಅಧ್ಯಕ್ಷ ಆಗಿದ್ರು ನಾವೆಲ್ಲ ಸಹಕಾರವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಒಳ್ಳೆ ಕೆಲಸವನ್ನು ಮಾಡಿದ್ದೇವೆ. ಅದರ ನಂತರ ನಾನು ರೇವತಿ ಮುದ್ರಾಡಿ ಮತ್ತು ನಾನು ಉಪಾಧ್ಯಕ್ಷ, ಎಲ್ಲರ ಸಹಕಾರ ಇದೆ. ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾದ್ರೆ ಇದು ಸುಳ್ಳು ಸುದ್ದಿ? ಸುಳ್ಳು, 100ಕ್ಕೆ 100. ಈಗ ಕೂಡ ನಾವು ನೀವು ಹೇಳಿದಂತೆ ಕಾಂಗ್ರೆಸ್ನ ಭದ್ರಕೋಟೆ ಏನಾಗಿತ್ತು ಅಂತ ಹೇಳಿದ್ರಿ, ಈಗ ಅದಿಲ್ಲ. ನಾವು ಯಾವತ್ತೂ ಕೂಡ ಜನರ ಕೆಲಸ ಮಾಡಿದ್ರೆ ಜನರು ತನ್ನಷ್ಟಕ್ಕೆ ನಾವು ನಮ್ಮೊಟ್ಟಿಗೆ ಇರ್ತಾ ಇರೋದು ಅನ್ನೋದಕ್ಕೆ ನಾವೇ ಉದಾಹರಣೆ. ಯಾಕಂತ ಹೇಳಿದ್ರೆ ನಾವು ಜನರೊಟ್ಟಿಗೆ ಎಲ್ಲ ನಾವು ಏನು ಅವರ ಬೇಡಿಕೆಗಳು ಸ್ಪಂದಿಸಿದ್ದೇವೆ ಅದರ ಆದ ಕಾರಣ ನೀವೇನು ನಮ್ಮನ್ನ ಒಂದು ಪಾರ್ಟಿಯಾಗಿ ಕೂತ್ಕೊಡ್ಸಿದ್ರೆ ಅದಕ್ಕೆ ನಮ್ಮ ಭದ್ರಕೋಟೆ ನಾವು ಹಿಡ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇವೆ. ಸರಿ, ಗ್ರಾಮ ಪಂಚಾಯತ್ನ ನಿವೇಶನದ ಬಗ್ಗೆ ಮಾತಾಡಿದ್ದೇನೆ ನೀವು. ಹಂಚಿಕೆ ವಿಚಾರದಲ್ಲಿ ಅದೊಂದು ದೊಡ್ಡ ಸುದ್ದಿಯಾಗಿದೆ, ಸವಾಲಾಗಿದೆ. ಕೇಳಿದರೆ ಕೋರ್ಟ್ ಕಚೇರಿಯ ನೆಪ ಹೇಳ್ತೀರಿ. ವಿರೋಧ ಪಕ್ಷದವರು ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷಕ್ಕೆ. ಹೌದಾ? ಯಾವುದು ವಿಚಾರ? ನಾನು ಆ ರೀತಿ ಮಾತಾಡ್ಬೇಕಾದ್ರೆ ನಾನು ವಿಚಾರ ಹೇಳಿದೆ. ನಮ್ಮ ಕಳೆದ ಯಾರು ಅಧ್ಯಕ್ಷರಾಗಿದ್ರು ಅದನ್ನ ಮೀಸಲಿಟ್ಟಂತಹ ಭೂಮಿ, ಅದರಲ್ಲಿ ಹಿಂದುಗಡೆ ಕೆಲವು ನಿಂತು ಕುಮ್ಮಕ್ಕು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ನಾವು ಯಾವ ರೀತಿ ಕೆಲಸ ಮಾಡಿದ್ವಿ ಅಂತ ಅದರಲ್ಲಿ ಒಂದು ಮಾನದಂಡ ಇದೆ. ಇಂಥ ಜನರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಗ್ರಾಮದ ಸಮಸ್ಯೆಯಲ್ಲಿ ಗ್ರಾಮದ ಜನರು ಬರುವಾಗ ಅವರು ಯಾರ ಕಡೆ ಇದ್ದಾರೆ, ಯಾವ ಪಾರ್ಟಿ ಅಂತ ನೋಡುವಂತ ಕೆಲಸ ನಾವು ಮಾಡಿಲ್ಲ. 33 ಜನರಿಗೆ ನಿವೇಶನವನ್ನು ಕೊಟ್ಟಿದ್ದಾರೆ. ಅವರ ಯಾವ ಪಾರ್ಟಿ, ಅವರ ಅವರಿಗೆ ಸಫಲತೆಯನ್ನು ಕಾಣ್ತಾರ ಅಂದ್ರೆ ಅವ್ರಿಗೆ ಅಗತ್ಯ ಇದೆಯಾ ಆ ಉದ್ದೇಶವನ್ನು ನಾವು ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ನಿವೇಶನಕ್ಕೆ ಇನ್ನೊಂದು ಜಾಗ ನಾವು ಮೀಸಲಿಟ್ಟಿದ್ದೇವೆ. ಇನ್ನೊಂದು ನಮ್ಮಲ್ಲಿ ಹೆಚ್ಚಿನ ಗ್ರಾಮಗಳಲ್ಲಿ ಸರ್ಕಾರಿ ಜಾಗ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಸರ್ಕಾರಿ ಜಾಗ ಇದ್ದು ನಾವು ಮೀಸಲಿಟ್ಟಿದ್ದೇವೆ. ಅಲ್ಲಿಯೂ ಕೂಡ ಬೇರೆ ಗ್ರಾಮದವರು ಬಂದ್ರು, ಅವ್ರ ಹತ್ರ ಬೇರೆ ಗ್ರಾಮದವರು ಬಂದು ಕಟ್ಲಿಕ್ಕೆ ಆರಂಭ ಮಾಡಿದ್ರು. ಯಾವುದೇ ಕಾರಣಕ್ಕೂ ಅವರು ಹೇಳಿದ್ರು ನಮ್ಮ ಪಾರ್ಟಿ ಯಾವುದಿಲ್ಲ, ಗ್ರಾಮದ ಅಭಿವೃದ್ಧಿಯಲ್ಲಿ ಮೊದಲ ಆದ್ಯತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರು ಬಂದು ಕಟ್ತಾರೆ ಅವ್ರ ಹತ್ರ 65 ಸೆನ್ಸ್ ವರ್ಗ 1 ಎಕರೆ ಕುಮ್ಕಿ ಎಲ್ಲ ಇದೆ. ಆ ವಿಚಾರಧಾರೆಯನ್ನು ಇಟ್ಕೊಂಡು ನಾವು ಬೇರೆ ಗ್ರಾಮದವರಿಗೆ ಕೊಟ್ಟರೆ, ನಮ್ಮ ಗ್ರಾಮದಲ್ಲಿ 5 ಸೆನ್ಸ್ ನಲ್ಲಿ 2-3 ಗಂಡಸರಿದ್ರೆ ಅದೊಂದು ಮಾನದಂಡವನ್ನು ಮಾಡಿದ್ದೇವೆ. ಇಂಥವರಿಗೆ ಮಾತ್ರ ಕೊಡ್ಬೇಕು ಅನ್ನೋ ಆ ಉದ್ದೇಶದಲ್ಲಿ ಸ್ಪಷ್ಟವಾಗಿ ಯಾವುದೇ ರಾಜಕೀಯ ರಹಿತವಾಗಿ ಕೊಡ್ತಾ ಇದ್ದೇವೆ. ವಿರೋಧ ಪಕ್ಷದವರ ವಿಶ್ವಾಸವನ್ನು ನೀವು ತಗೊಳ್ತಿಲ್ವಾ? ಖಂಡಿತ ತಗೊಳ್ತೇವೆ. ಯಾವುದೇ ಸಮಸ್ಯೆ ಬಂದ್ರು ಕೂಡ ಹಿರಿಯರಾದಂತ ಯಾರಿದ್ದಾರೆ ಒಂದು ಜನರ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡು ಹೋಗ್ಲಿಕ್ಕೆ ನಾವು ಅವರ ಒಂದು ವಿಶ್ವಾಸವನ್ನು ಕೂಡ ತಗೊಳ್ತೇವೆ. ಗ್ರಾಮದ 11 ಸದಸ್ಯರಲ್ಲಿ ವಿರೋಧ ಪಕ್ಷದವರು ಇದ್ದಾರೆ. ಯಾವುದೇ ಕಾರಣಗಳಲ್ಲಿ ವಿರೋಧ ಪಕ್ಷದ ವ್ಯವಸ್ಥೆ ಇಲ್ಲ. ಅಂದ್ರೆ ಅಭಿವೃದ್ಧಿಯಲ್ಲಿ ಅವರೇನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಆಡಳಿತ ಪಕ್ಷದ ಸದಸ್ಯರ ಸಹಕಾರ ಹೇಗಿದೆ ನಿಮ್ಗೆ? 100ಕ್ಕೆ 100ರಷ್ಟು ನಮ್ಗೆ ಸಿಬ್ಬಂದಿಗಳು ನಮ್ಮಲ್ಲಿ ಅತ್ಯಂತ ಅಚ್ಚುಕಟ್ಟಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಏನು ಹೇಳಿದ್ರು ಕೂಡ ಜನರು ಬಂದ ಕೂಡಲೇ ಜನರು ಬಂದು ಮಾತಾಡುವಂತ ವ್ಯವಸ್ಥೆಯಲ್ಲಿ ಜನರನ್ನೇ ಪ್ರಥಮವಾಗಿ ಕೇಳ್ತಾರೆ, ಏನು ಬಂದ್ರಿ, ಏನು ಕೆಲಸ, ಈ ರೀತಿ ಕೇಳುವಂತಹ ಸಿಬ್ಬಂದಿಗಳು ನಮ್ಮಲ್ಲಿದ್ದಾರೆ. ಕೊನೆಯ ಪ್ರಶ್ನೆ, ಉಳಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ರೇವತಿ ಅಕ್ಕ, ಅದೇ ರೀತಿ ಉಪಾಧ್ಯಕ್ಷರು ವಸಂತ್ ಸಾಲ್ಯಾನ್, ನಿಮ್ಮ ತಂಡ, ನಿಮ್ಮ ಮುಂದೆ ಅಭಿವೃದ್ಧಿಗೆ ಇರುವಂತ ಯೋಚನೆಗಳೇನು? ಗ್ರಾಮದಲ್ಲಿ ಇನ್ನೂ ಅಗತ್ಯ ಏನಾಗಬೇಕಾಗಿದೆ? ನನಸಾಗಿ ಉಳಿದಂತ ಕನಸೇನು? ನಾನು ಗ್ರಾಮದ ಪ್ರತಿನಿಧಿಯಾಗಿ ಹೇಳ್ಬೇಕಾದ್ರೆ ನನ್ನಲ್ಲಿ ಒಂದು ಹಲವಾರು ಕನಸುಗಳಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಇನ್ನು ಮುಂದಕ್ಕೆ ಉಳಿಬೇಕಾದ್ರೆ, ಗ್ರಾಮದ ಜನರು ಗ್ರಾಮದಲ್ಲಿ ಉಳಿಬೇಕಾದ್ರೆ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗ್ಬೇಕು. ಗ್ರಾಮದಲ್ಲಿ ಯಾವ ರೀತಿ ಆಗ್ಬೇಕು ಯೋಚನೆ ಹಾಕೊಂಡಿದ್ದೇವೆ. ಒಂದು ಸಣ್ಣ ಕಂಪನಿ ಏನಾದ್ರು, ಈಗ ಇಲ್ಲ ಒಂದು ಯಾವುದೇ ಕಂಪನಿ ನಾವು ಗ್ರಾಮದಲ್ಲಿ ಜಾಗವನ್ನು ಕೊಟ್ರೆ, ಕಂಪನಿ ಬಂದ್ರೆ ಅದರಲ್ಲಿ ದುಡಿದು ಕೃಷಿಯನ್ನು ಚಟುವಟಿಕೆ ಮಾಡ್ಲಿಕ್ಕೆ ಆಗ್ತದೆ. ಅವರ ಮನೆಯಲ್ಲಿ ತಂದೆ ತಾಯಿಯನ್ನು ನೋಡ್ಕೊಳ್ಳುವಂತ ಕೆಲಸ ಕೂಡ ಅದು ಯಶಸ್ವಿ ಆಗ್ತದೆ. ಯಾಕಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಶಿಕ್ಷಣವನ್ನು ಪಡೆದು ಎಲ್ಲೋ ಒಂದು ದುಡಿದ್ರೆ ಇಲ್ಲಿ ಕೃಷಿ ಸ್ವಲ್ಪ ಸಮಸ್ಯೆ ಆಗ್ತದೆ, ತಂದೆ ತಾಯಿಯರನ್ನು ನೋಡುವಂತ ಸಮಸ್ಯೆ ಆಗ್ತದೆ. ಈ ಸಮಸ್ಯೆಗೆ ಒಂದು ಪರಿಹಾರ ಆಗ್ಬೇಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ದೊಡ್ಡ ಶಿಕ್ಷಣ ಇದ್ರೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಒಂದು ಕೆಲಸ ಅವರಿಗೆ ಸಿಗುವಂತ ಆಗ್ಬೇಕು. ಅದರ ಮೂಲಕ
ಕೃಷಿ ಚಟುವಟಿಕೆ ಆಗಲಿ ಅಥವಾ ಮನೆಯನ್ನ ಒಂದು ಕೂಡು ಕುಟುಂಬವಾಗಿರ್ಬೇಕಾದ್ರೆ ಇಂಥ ಕೆಲಸಗಳಾಗ್ಬೇಕು ಅಂತ ನಮ್ಮೊಂದು ಕನಸಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಇದಕ್ಕೊಂದು ಅವಕಾಶ ಇಂದಿನ ಈ ಯುಗದಲ್ಲಿ ಬರ್ಬೋದು ಅನ್ನೋ ಯೋಚನೆ ನಮ್ಮಲ್ಲಿದೆ. ಒಳ್ಳೆ ಚಿಂತನೆ. ಮಕ್ಕಳೆಲ್ಲ ಬೆಂಗಳೂರು, ಬೊಂಬೈ ಅತ್ತ ಪಯಣ ಬೆಳೆಸ್ತಾ ಇದ್ದಾರೆ. ಒಳ್ಳೆ ವಿಚಾರಧಾರೆಯನ್ನ ನೀವು ಇಟ್ಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಜೊತೆ ಗ್ರಾಮದ ಕವರ್ ಪಂಚಾಯತ್ ಪವರ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿದಂತ ಹುಳಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವ ವಸಂತ್ ಸಾಲ್ಯಾನ್ ಇವರಿಗೆ ಮತ್ತೊಮ್ಮೆ ನಮ್ಮ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. Introducing the epic new Swift. Time to go swifting. ಓಂ ಪವರ್ ಟರ್ಮಿನಸ್ ಆಟೋಮೋಟಿವ್ ಬ್ಯಾಟರಿಗಳು, ಇನ್ವರ್ಟರ್ಸ್, ಯುಪಿಎಸ್, ಆನ್ಲೈನ್ ಯುಪಿಎಸ್, ಸೋಲಾರ್ ಇನ್ವರ್ಟರ್ಸ್ ಮತ್ತು ನವೀಕರಿಸಬಹುದಾದ ಇಂಧನ ಉಪಕರಣಗಳು, ಟ್ಯೂಬ್ಯುಲರ್ ಬ್ಯಾಟರೀಸ್, ಸಿಸಿಟಿವಿ ಕ್ಯಾಮೆರಾಸ್, ಡಿವಿಆರ್ ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಸ್, ಗ್ಯಾಸ್ ಗೀಸರ್ಗಳು ನಮ್ಮಲ್ಲಿವೆ. ಗುಣಮಟ್ಟದ ಉತ್ಪನ್ನಗಳ ಭರವಸೆಗಾಗಿ ಇಂದೇ ಭೇಟಿ ನೀಡಿ. ಓಂ ಪವರ್ ಟರ್ಮಿನಸ್, ವಿಶ್ವಾಸ್ ಹೈಟ್ಸ್, ಪಂಪೆಲ್, ಮ್ಯಾಂಗ್ಳೂರ್.